ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ನಾನು ಆಲ್ರೆಡಿ ನಿಮಗೆ ತಮ್ಮನಿಲ್ಲ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನಾನು ಇವತ್ತು ಯಾವ ಒಂದು ಹೊಸ ಟಾಪಿಕ್ನ ತಂದಿದ್ದೀನಿ ಅಂತ. ಹೌದು ಫ್ರೆಂಡ್ಸ್, ಮನಿ ಸೇವಿಂಗ್ ಟಿಪ್ಸ್ ಅಂದರೆ ನಮ್ಮ ಹೆಣ್ಮಕ್ಳಿಗೋಸ್ಕರ ನಾನು ಈ ಒಂದು ಮನಿ ಸೇವಿಂಗ್ ಟಿಪ್ಸ್ನ ತಂದಿದ್ದೀನಿ. ಆಲ್ರೆಡಿ ನಾನು ನಿಮ್ಮ ಎಷ್ಟೋ ಮನಿ ಸೇವಿಂಗ್ ಟಿಪ್ಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಆದರೆ ಇವತ್ತು ನಾನು ತೋರಿಸುವಂಥ ಈ ಮನಿ ಟಿಪ್ಸು ಖಂಡಿತವಾಗಿಯೂ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಆದರೆ ಯಾಕೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ಇದು ಸಾಮಾನ್ಯವಾಗಿ ಮನಿ ಟಿಪ್ಸ್ ಯಾರಿಗೆ ತಾನೇ ಇಷ್ಟ ಆಗಲ್ಲ? ಹೇಗೆ ಪ್ರತಿಯೊಬ್ಬರಿಗೂ ಇಷ್ಟ ಹಾಗೆ ಆಗುತ್ತೆ. ಈಗ ನಾವು ಮನಿ ಸೇವಿಂಗ್ ಮಾಡಬೇಕು ಅಂತ ಹೆಣ್ಮಕ್ಳಿಗೆ ಆಸೆ ಇದ್ರೂ ಕೆಲವೊಂದು ಅಡೆತಡೆಗಳಿಂದ ಮನಿ ಸೇವಿಂಗ್ ಟಿಪ್ಸ್ ಮನಿ ಸೇವಿಂಗ್ನ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಆದರೆ ಇವತ್ತು ನಾನು ತೋರಿಸ್ಕೊಡುವಂತಹ ಈ ಮೆಥಡ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತವಾಗಿ 1 ವರ್ಷದಲ್ಲಿ 2 ಲಕ್ಷ ಅಮೌಂಟ್ನ ನೀವು ನಿಮ್ಮ ಕೈಯಿಂದಲೇ ನೋಡ್ಬೋದು ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಮನಿ ಸೇವಿಂಗ್ನ ಅಂದರೆ ಮನಿ ಸೇವಿಂಗ್ ಟಿಪ್ಸ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನಮ್ಮ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಹಾಗಾದ್ರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಪ್ಲೀಸ್, ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಈ ಒಂದು ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡ್ತೀನಿ ಎಂಡ್ ತನಕ ನೋಡಿದ್ರೇ ನಿಮಗೆ ಈ ಮನಿ ಸೇವಿಂಗ್ ಟಿಪ್ಸು ಯಾವ ರೀತಿ ಮಾಡೋದು ಅಂತ ನಿಮಗೆ ಗೊತ್ತಾಗೋದು. ನೀವೇನಾದ್ರು ಸ್ಕಿಪ್ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಮತ್ತು ಕನ್ಫ್ಯೂಸ್ ಆಗೋದ್ರ ಜೊತೆಗೆ ನಿಮಗೆ ಅರ್ಥ ಆಗಲ್ಲ ಫ್ರೆಂಡ್ಸ್. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿ ಈ ಮನಿ ಸೇವಿಂಗ್ ಟಿಪ್ಸ್ನ ನೀವು ಸಹ ಅಳವಡಿಸ್ಕೊಡಿ. ಯಾಕೆ ಅಂತಂದರೆ ಆಲ್ರೆಡಿ ನಾನು ಸಹ ಈ ಮನಿ ಸೇವಿಂಗ್ ಟಿಪ್ಸ್ನ ಅಳವಡಿಸ್ಕೊಂಡು ನಾನು ನಾನು ಮಾಡ್ತಾ ಇದ್ದೀನಿ ಆಲ್ರೆಡಿ. ಹಾಗಾಗಿ ನಿಮಗೂ ಇದು ಯೂಸ್ ಆಗಲಿ ಅಂತ ಹೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಇದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಹಾಗಾದರೆ ವೀಡಿಯೋನ ಶುರು ಮಾಡೋಣ ಬನ್ನಿ. ಮತ್ತು ಪ್ಲೀಸ್ ಪ್ರತಿಯೊಬ್ಬರ ಹತ್ರ ನನ್ನ ಎಲ್ಲ ಸಬ್ಸ್ಕ್ರೈಬು ಮತ್ತು ಎಲ್ಲ ವ್ಯೂವರ್ಸ್ಗಳ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ. ಇನ್ನು ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ವೀಡಿಯೋನ ಶುರು ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, 1 ವರ್ಷದಲ್ಲೇ ನಾನು ನಿಮಗೆ ಯಾವ ರೀತಿ 2 ಲಕ್ಷ ಅಮೌಂಟ್ನ ನೀವು ಸೇವ್ ಮಾಡ್ಕೋಬೋದು ಅನ್ನೋದನ್ನ ನಮ್ಮ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಮೊದಲನೇದಾಗಿ ಹೌ ಟು ಸೇವ್ 2 lakh ಇನ್ 1 year. ಅಂದರೆ ಫ್ರೆಂಡ್ಸ್, ಈ ರೀತಿ ಈಗ 2 ಲಕ್ಷನ ನಾವು 1 ವರ್ಷದಲ್ಲಿ ಯಾವ ರೀತಿ ಸೇವ್ ಮಾಡೋದು ಅಂತ ಹೇಳಿದ್ರೆ ಇದನ್ನು ನೀವು ಸೇವ್ ಮಾಡೋಕ್ಕೆ ಅಂತಂದರೆ ನೀವು ಸೇವ್ ಮಾಡಬೇಕು ಅಂತಂದರೆ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೂ ಕೂತ್ಕೊಂಡು ಮಾತಾಡಿಕೊಂಡು ಅನ್ಯೂನ್ಯತೆಯಿಂದ ಅಮೌಂಟ್ನ ಸೇವ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇದು ಒಬ್ಬರ ಕೈಯಿಂದನೇ ಆಗಲ್ಲ ಫ್ರೆಂಡ್ಸ್. ಯಾಕೆಂದರೆ ಈ 2 ಕೈ ಸೇರಿದ್ರೇ ಚಪ್ಪಳೆ ಅಂತ ಹೇಳ್ತಾರಲ್ವ. ಹಾಗಾಗಿ ಗಂಡ ಹೆಂಡತಿ ಇಬ್ಬರೂ ಸಹ ಕೂತ್ಕೊಂಡು ಅನ್ಯೂನ್ಯತೆಯಿಂದ ಮಾತಾಡಿಕೊಂಡು ನಾವು ಈ ರೀತಿ ಅಮೌಂಟ್ನ ಸೇವ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಫ್ಯೂಚರಲ್ಲಿ ನಾವು ಚೆನ್ನಾಗಿರ್ತೀವಿ, ನಮ್ಮ ಫ್ಯೂಚರಲ್ಲಿ ನಮ್ಮ ಮಕ್ಕಳಿಗಾಗುತ್ತೆ, ನಮಗಾಗುತ್ತೆ, ನಾವು ಚೆನ್ನಾಗಿರ್ತೀವಿ ಅಂತ ಹೇಳಿ ಇಬ್ಬರು ಕೂತ್ಕೊಂಡು ಮಾತಾಡಿಕೊಂಡು ಮಾಡುವಂಥದ್ದು ಇದು 2 lakh ಸೇವಿಂಗ್ ಅಮೌಂಟ್ ಅಂತಲೇ ಹೇಳ್ಬೋದು. ಮತ್ತು ಈಗ ಒಬ್ಬರೇ ಮಾಡ್ತೀವಿ ಇದನ್ನ ಅಂತಂದರೆ ಖಂಡಿತ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅಂದರೆ ಒಬ್ಬರೇ ಮಾಡ್ತೀವಿ ಅಂತಂದ್ರೂ ಮಾಡ್ಬೋದು. ಆದರೆ ಯಾವ ರೀತಿ ಅಂತ ಅಂದರೆ ಅವರಿಗೆ ಸ್ಯಾಲ್ರಿ ಅಮೌಂಟು ಜಾಸ್ತಿ ಬರಬೇಕಾಗುತ್ತೆ. ಈಗ ಒಬ್ಬರೇ ಮಾಡ್ತೀವಿ, ನಮಗೆ ಸ್ಯಾಲ್ರಿ ಅಮೌಂಟು ಜಾಸ್ತಿ ಬರ್ತಾಯಿದೆ, ತಿಂಗಳಿಗೆ ನಾವು 18,000 20,000 ಸ್ಯಾಲ್ರಿ ತಗೋತಾ ಇದ್ದೀವಿ, ಇಲ್ಲಾಂದರೆ 20-30,000 ಸ್ಯಾಲ್ರಿ ತಗೋತಾ ಇದ್ದೀವಿ ಅಂತ ಅನ್ನೋರು ಇದರಲ್ಲಿ ಈ ಒಂದು ಮೆಥಡಲ್ಲಿ ನೀವು ಮನಿ ಸೇವಿಂಗ್ ಮಾಡಿಕೊಂಡು ತುಂಬ ಈಸಿಯಾಗಿ ಇಂಥ ಒಳ್ಳೆ ಅಮೌಂಟ್ನೇ ನಾವು ಪಡ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಈಗ ಯಾವ ರೀತಿಯಲ್ಲಿ ಮನಿ ಸೇವಿಂಗ್ನ ಮಾಡ್ಕೋಬೋದು ಅನ್ನೋದನ್ನ ನಾನು ನಮ್ಮ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ನೆಕ್ಸ್ಟು ನೋಡಿ ಮಂತ್ಲಿ ಅಂದರೆ ಈಗ ನಿಮಗೆ ಒಂದು 20,000ನೋ 30,000ನೋ ಸ್ಯಾಲ್ರಿ ಬರ್ತಾ ಇರುತ್ತೆ. ಇಲ್ಲ ಹಸ್ಬೆಂಡ್ ಆದ್ರೂ ದುಡಿತಾ ಇರ್ಬೋದು, ಇಲ್ಲ ವೈಫ್ ಆದ್ರೂ ಮನೆಯಲ್ಲಿ ವೈಫ್ ಆದ್ರೂ ದುಡಿತಾ ಇರ್ಬೋದು, ಇಲ್ಲ ಇಬ್ಬರೂ ದುಡಿತಾ ಇರ್ಬೋದು. ನಾವು ಇಬ್ಬರೂ ದುಡಿತಾ ಇದ್ದೀವಿ, ಹಾಗಾಗಿ ನಾವು 17,000 ಏನು ನಮಗೇನು ದೊಡ್ಡದಲ್ಲ, ನಾವು ಮನಿ ಸೇವಿಂಗ್ ಮಾಡ್ಕೋತೀವಿ ಅಂತಲೂ ಅನ್ಬೋದು ನೀವು. ಇಲ್ಲ ನಮ್ಮ ಮನೆಯಲ್ಲಿ ಒಬ್ಬರೇ ದುಡಿತಾ ಇರೋದು, ಎಲ್ಲ ಅವ್ರ ಖರ್ಚಲ್ಲೇ ಆಗಬೇಕು, ಹಾಗಾಗಿ ನಾವು ಅವ್ರ ಖರ್ಚಿಂದನೇ ಸಹ ನಾವು ಪ್ರತಿಯೊಂದಕ್ಕೂ ನಮಗೆ ನಮ್ಮ ಜೀವನ ನಡಿಬೇಕು, ಅವರೇ ಸೇವ್ ಮಾಡಬೇಕು ಅಂತ ಅನ್ನೋರು ಸಹ ಇದನ್ನ ಮಾಡ್ಬೋದು. ಆದರೆ ಮುಖ್ಯವಾಗಿ ನಮಗೆ ಇಲ್ಲಿ ಬೇಕಾಗಿರೋದು ನಮ್ಮ ಮೈಂಡ್ ಸೆಟ್ಟು. ನಮಗೆ ಮನಸ್ಸಿರಬೇಕು, ಮನಿ ಸೇವಿಂಗ್ ನಾನು ಮಾಡೇ ಮಾಡ್ತೀನಿ ಅನ್ನೋದು ಮನಸ್ಸು ನಿಮಗೆ ಇದ್ದರೆ ಖಂಡಿತವಾಗಿಯೂ ಮನಿ ಸೇವಿಂಗ್ನ ನೀವು ಮಾಡ್ಕೋಬೋದು. ನೋಡಿ, ಮಂತ್ಲಿ ಅಂದರೆ ತಿಂಗಳು
17,000ನ ನೀವು ಯಾವ ರೀತಿನಾದರೂ ನೀವು ಅಂದರೆ ನೀವು ದುಡಿತೀರೋ ಇಲ್ಲ ನಿಮ್ಮ ಹಸ್ಬೆಂಡ್ ದುಡ್ಕೊಬಂದು ಕೊಟ್ಟಂತಹ ದುಡ್ಡಲ್ಲಿ ನೀವು ಉಳಿಸ್ಕೋತೀರೋ ಅದೆಲ್ಲ ಗೊತ್ತಿಲ್ಲ ಫ್ರೆಂಡ್ಸ್. ಒಟ್ಟಿನಲ್ಲಿ ಮಂತ್ಲಿ ಅಂದರೆ ತಿಂಗಳಿಗೆ 17,000 ಅಮೌಂಟು ನಿಮ್ಮ ಕೈಯಲ್ಲಿ ಉಳಿಸಿದಂತಹ ಅಮೌಂಟು ಇರಬೇಕು. ಮಂತ್ಲಿ ಉಳಿಸಿದಂತಹ ಅಮೌಂಟ್ ಇದ್ದರೆ ಖಂಡಿತವಾಗಿಯೂ ಫ್ರೆಂಡ್ಸ್ ನೀವು ಒಂದು ವರ್ಷದಲ್ಲೇ ನೀವು ಒಂದು 2 ಲಕ್ಷ ಅಮೌಂಟನ್ನ ನೀವು ನೋಡ್ಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ನೋಡಿ, ನೆಕ್ಸ್ಟು ನೀವು ಹೇಳ್ಬೋದು ನಮಗೆ ಬರುವಂಥ ಸ್ಯಾಲ್ರಿ ಅಂದರೆ ಇನ್ಕಮ್ಮು ಕಡಿಮೆ ಇದೆ, ಅದರಲ್ಲೇ ಕಡಿಮೆ ಇದೆ ಅಂದರೆ ನೋಡಿ, ಇನ್ಕಮ್ ಕಡಿಮೆ ಇದೆ ಅಂದರೆ ನಾವು ಹೇಗೆ ನಾವು ಈ ಒಂದು ಉಳ್ಸೋಕ್ಕಾಗುತ್ತೆ ಅಂತ ನೀವು ಹೇಳೋದಾದರೆ ನೋಡಿ, ಒಂದು ತಿಂಗಳಲ್ಲಿ ನಿಮಗೆ 17,000 ಅಮೌಂಟನ್ನ ನೀವು ಉಳಿಸ್ಕೊಳ್ಳೋದ್ರಿಂದ ಒಂದು ವರ್ಷ ಅಂದರೆ ಒಂದು ವರ್ಷದಲ್ಲಿ 2 ಲಕ್ಷ ಅಮೌಂಟು ನಿಮ್ಮ ಕೈಯಲ್ಲಿ ಉಳಿತಾಯ ಮಾಡ್ಬೋದು. ಮತ್ತು ಇನ್ಕಮ್ ಏನಾದ್ರು ಕಡಿಮೆ ಇದ್ದರೆ ನೀವು ಇದರಲ್ಲಿ ಅಂದರೆ ಅಂದರೆ ಒಂದು ತಿಂಗಳಲ್ಲಿ 17,000 ಅಂತ ಹೇಳಿದ್ನಲ್ವಾ, ಇದರಲ್ಲಿ ಅರ್ಧದಷ್ಟು ಅಮೌಂಟಾದ್ರೂ ನೀವು ಉಳಿಸ್ಕೊಂಡು ಬಂದರೆ ಅದರಲ್ಲಿ ನೀವು ಅಂದರೆ 2 ಲ್ಯಾಕಲ್ಲಿ 1 ಲ್ಯಾಕ್ ಆದರೂ ನೀವು ಮನಿ ಸೇವಿಂಗ್ ಮಾಡ್ಬೋದು. ನೋಡಿ, 17,000ರಲ್ಲಿ ನೀವು ಅರ್ಧ ಉಳಿಸ್ಕೊಂಡು ಬಂದರೆ 1 ಲ್ಯಾಕ್ನ ವರ್ಷದಲ್ಲಿ ನೀವು ಸೇವ್ ಮಾಡ್ಬೋದು. ಇಲ್ಲ ನಾವು ಇಬ್ಬರು ದುಡಿತಾ ಇದ್ದೀವಿ, ಒಬ್ಬರನ್ನ ಉಳಿಸಿ ನಾವು ಮನಿ ಸೇವಿಂಗ್ ಮಾಡ್ಕೋತೀವಿ ಅಂತ ಅಂದರೆ 17,000 ನಿಮಗೇನು ದೊಡ್ಡದಲ್ಲ. 17,000ನ ಉಳಿಸ್ಕೊಂಡು ನೀವು 2 ಲಕ್ಷ ಅಮೌಂಟನ್ನ ನೀವು ಒಂದು ವರ್ಷದಲ್ಲಿ ನಿಮ್ಮ ಕೈಯಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ನೋಡಿ, ಸೇವಿಂಗ್ ಮೆಥಡು ಅಂದರೆ ಸೇವಿಂಗ್ ಮೆಥಡ್ ಅಂತ ಅಂದರೆ ಯಾವ್ಯಾವ ರೀತಿ ನಾವು ಮನಿ ಸೇವಿಂಗ್ ಮಾಡ್ಬೋದು ಅಂತ ಅನ್ನೋದನ್ನ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ಡೈಲಿ ಸೇವಿಂಗು ಮೊದಲನೇದಾಗಿ ಡೈಲಿ ಸೇವಿಂಗ್ ಮಾಡ್ಕೊಂಡು ಹೋಗೋದು. ಅಂದರೆ ಡೈಲಿ ಸೇವಿಂಗ್ ಅಂತ ಅಂದರೆ ಡೈಲಿ 100 ರೂಪಾಯಿನ ಎತ್ತಿಡೋದಾಗಿರ್ಬೋದು. ಇಲ್ಲ ಈಗ ಡೈಲಿ ಫೈನಾನ್ಸ್ ಮಾಡ್ತಾ ಇರ್ತಾರೆ ಅಂದರೆ ಡೈಲಿ ಬಿಸ್ನೆಸ್ಗಳು ಮಾಡ್ತಾ ಇರ್ತೀರಲ್ವ, ಅಂಥವ್ರೆಲ್ಲರೂ ಒಂದು 100 ರೂಪಾಯಿನಾದರೂ ಆಗಿರಲಿ, 200 ರೂಪಾಯಿನಾದರೂ ಆಗಿರಲಿ, ಇಲ್ಲ 300 ರೂಪಾಯಿನಾದರೂ ಆಗಿರಲಿ, ಡೈಲಿ ಎತ್ತಿಟ್ಕೊಂಡು ಹೋಗೋದ್ರಿಂದ ಡೈಲಿ ಒಂದು ಸೇವಿಂಗ್ ಮಾಡೋದು. ಎರಡನೇದಾಗಿ ಗೋಲ್ಡ್ ಸೇವಿಂಗು. ನೋಡಿ, ಗೋಲ್ಡ್ ಸೇವಿಂಗ್ ಅಂತ ಅಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಆದಷ್ಟು ನಮ್ಮ ಹೆಣ್ಮಕ್ಳು ಎಷ್ಟೇ ಅಮೌಂಟ್ನ ಸೇವ್ ಮಾಡಿದ್ರೂ ಸಹ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಎಲ್ಲೂ ನಮ್ಮ ಅಮೌಂಟ್ ಹೋಗಲ್ಲ ಅಲ್ವಾ. ನಮ್ಮ ಹತ್ರ ಗೋಲ್ಡ್ ಇದ್ರೂ ಒಂದೇ, ದುಡ್ಡಿದ್ರೂ ಒಂದೇ. ಹಾಗಾಗಿ ಆದಷ್ಟು ನೀವು ದುಡಿದಂತಹ ಇಲ್ಲ ಸೇವ್ ಮಾಡಿದಂತಹ ಅಮೌಂಟ್ನ ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಖಂಡಿತವಾಗಿಯೂ ನೀವು ಒಂದು ಒಳ್ಳೆಯ ಅಮೌಂಟ್ನ ಸೇವ್ ಮಾಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ನೆಕ್ಸ್ಟು ಮೂರನೇದಾಗಿ ಬ್ಯಾಂಕ್ ಆರ್ ಡಿ. ನೋಡಿ, ಮೂರನೇದಾಗಿ ಬ್ಯಾಂಕ್ ಆರ್ ಡಿ ಅಂತ ಹೇಳಿದ್ರೆ ನೀವು ಬ್ಯಾಂಕ್ಗಳಿಗೆಲ್ಲ ಹೋಗಿ ನಾನು ಮಂತ್ಲಿ ಇಷ್ಟು ಅಮೌಂಟ್ನ ಕಟ್ತೀನಿ, ಈ ಥರ ಬ್ಯಾಂಕಲ್ಲಿ ಆರ್ ಡಿ ಓಪನ್ ಮಾಡಿಸಿ ಮಂತ್ಲಿ ನಾನು ಇಷ್ಟು ಅಮೌಂಟ್ನ ಕಟ್ತೀನಿ, ಈ ರೀತಿ ಕಟ್ಟೋದ್ರಿಂದನೂ ನಾವು ಒಂದು ಅಮೌಂಟ್ನ ಸೇವ್ ಮಾಡ್ಕೊಂಡು ಬಂದು ಆ ಅಮೌಂಟು ನಮಗೆ ಕಷ್ಟ ಕಾಲದಲ್ಲಿ ಆಗುತ್ತೆ ಅಂತ ಅಂದ್ಕೊಂಡು ನೀವು ಈ ರೀತಿ ನೀವು ಬ್ಯಾಂಕಲ್ಲಿ ಆರ್ ಡಿ ಓಪನ್ ಮಾಡಿಕೊಂಡು ಒಂದು ಸೇವಿಂಗ್ ಮಾಡ್ಕೋಬೋದು 3ನೇ ಸ್ಟೆಪ್ಪಲ್ಲಿ. ನೆಕ್ಸ್ಟ್ ಫ್ರೆಂಡ್ಸ್ ನೋಡಿ, 4ನೇ ಸ್ಟೆಪ್ಪಲ್ಲಿ ಏನಂತಂದರೆ ಸೇವಿಂಗ್ ಫ್ರಮ್ ಮಂತ್ಲಿ. ನೋಡಿ, 4ನೇ ಸ್ಟೆಪ್ಪಲ್ಲಿ ಸೇವಿಂಗ್ ಫ್ರಮ್ ಮಂತ್ಲಿ ಅಂದರೆ ಡೈಲಿ ನೀವು ನೋಡಿ, ಡೈಲಿ ನೀವು 100 ರೂಪಾಯಿನ ನೀವು ಪ್ರತಿದಿನ ಸೇವ್ ಮಾಡ್ಕೊಂಡು ಹೋಗೋದ್ರಿಂದ ವರ್ಷಕ್ಕೆ 365. ಡೈಲಿ 100 ರೂಪಾಯಿನ ನೀವು ಸೇವ್ ಮಾಡ್ಕೊಂಡು ಹೋದರೆ ವರ್ಷಕ್ಕೆ 365 ದಿನ ಅಲ್ವಾ. ನೋಡಿ, ವರ್ಷಕ್ಕೆ 365 ದಿನ ಅಂತ ಅಂದರೆ ಈಸ್ ಈಕ್ವಲ್ ಟು ಡೈಲಿ 100 ರೂಪಾಯಿ ಅಮೌಂಟ್ನ ಸೇವ್ ಮಾಡಿದ್ರೆ ವರ್ಷಕ್ಕೆ 365 ದಿನ ಅಂದರೆ ವರ್ಷಕ್ಕೆ ನಿಮಗೆ ಇಲ್ಲಿ ಎಷ್ಟು ಅಮೌಂಟ್ ಸಿಕ್ತು ಅಂದರೆ 36,500 ರೂಪಾಯಿ ಅಮೌಂಟು ನಿಮಗೆ ಸಿಕ್ತು. ಅಂದರೆ ಪ್ರತಿದಿನ ನೀವು 100 ರೂಪಾಯಿನ ಸೇವ್ ಮಾಡ್ಕೊಂಡು ಬಂದರೆ ವರ್ಷಕ್ಕೆ 36,500 ರೂಪಾಯಿ ಅಮೌಂಟ್ ಸಿಕ್ತು. ನೋಡಿ, ಇದು ಮಾಡ್ಬೋದಲ್ವಾ. 100 ಅಲ್ಲ, ಡೈಲಿ ಬಿಸ್ನೆಸ್ ಮಾಡೋರಿಗೆ 100 ರೂಪಾಯಿ ಏನು ದೊಡ್ಡದಲ್ಲ ಅಲ್ವಾ. ನಮ್ಮದಲ್ಲ ಅಂತ 100 ರೂಪಾಯಿನ ಒಂದು ಉಂಡಿಗೆ ಹಾಕಿ ಇಟ್ಬಿಟ್ರು ಸಹ ನಾವು ತುಂಬ ಈಸಿಯಾಗಿ 36,500 ರೂಪಾಯಿನ ತುಂಬ ಈಸಿಯಾಗಿ ಮಾಡ್ಕೋಬೋದು. ಮತ್ತು ಇಲ್ಲಪ್ಪ ನಮ್ಮ ಕೈಲಿ ಇಷ್ಟ ಆಗಲ್ಲ, ಯಾಕೆಂದರೆ ನಾವು ಮಂತ್ಲಿ ಸ್ಯಾಲ್ರಿ ತೊಗೋತೀವಿ, ನಾವೇನು ಡೈಲಿ ಅಮೌಂಟ್ನ ನೋಡಲ್ಲ ಅಂತ ಅನ್ನೋರು ನೋಡಿ, ಬೇಕಾದ್ರೆ 50 ರೂಪಾಯಿನ ಡೈಲಿ 50 ರೂಪಾಯಿನ ನೀವು ಹಾಕೋದ್ರಿಂದ ವರ್ಷಕ್ಕೆ 365 ಈಸ್ ಈಕ್ವಲ್ ಟು ಇದರಲ್ಲಿ ಅರ್ಧ ಅಮೌಂಟು ನೀವು ಸೇವ್ ಮಾಡ್ಬೋದು ಅಂತಲೇ ಹೇಳ್ಬೋದು.
ನೋಡಿದ್ರಾ, 100 ರೂಪಾಯಿ ಹಾಕಿದ್ರೆ ನೀವು ವರ್ಷಕ್ಕೆ ಇಷ್ಟು ಅಮೌಂಟ್ ನೋಡ್ತೀರಾ. ಅದೇ ಇದರಲ್ಲಿ ಅರ್ಧ ಅಂತ ಅಂದರೆ 50 ರೂಪಿ ಅಮೌಂಟ್ನ ನೀವು ಸೇವ್ ಮಾಡ್ಕೊಂಡು ಬರೋದ್ರಿಂದ ಈ ಅಮೌಂಟಲ್ಲಿ ಅರ್ಧ ಅಮೌಂಟ್ನ ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ನೆಕ್ಸ್ಟ್ ಬಂದು 2ನೇ ಸ್ಟೆಪ್ಪಲ್ಲಿ ಬ್ಯಾಂಕ್ ಆರ್ ಡಿ. ಈಗ ನೀವು ಬ್ಯಾಂಕ್ಗಳಿಗೆಲ್ಲ ಹೋಗಿ ನಾವು ಅಮೌಂಟ್ ಸೇವ್ ಮಾಡಲೇಬೇಕು ಅಂತ ಹೇಳಿ ನೀವು ಬ್ಯಾಂಕಲ್ಲೆಲ್ಲ ಆರ್ ಡಿ ಓಪನ್ ಮಾಡಿಸ್ಕೊಂಡು ನೀವು ಪ್ರತಿ ತಿಂಗಳು ನೋಡಿ 7,000 ಅಂತ ಹೇಳಿ ನೀವು ಆರ್ ಡಿಗೆ ಅಂತಲೇ 7,000ನ ಮನೆಯಲ್ಲಿ ಎಲ್ಲದರಲ್ಲೂ ಉಳಿಸ್ಕೊಂಡು ನೀವು 7,000 ಅಮೌಂಟ್ನ ನೀವು ಪ್ರತಿ ತಿಂಗಳು ಕಟ್ಟೋದ್ರಿಂದ ನೋಡಿ 7,000 ಅಮೌಂಟು 12 ತಿಂಗಳು ಕಟ್ಟಬೇಕಾಗುತ್ತೆ. ಅಂದರೆ 1 ವರ್ಷಕ್ಕೆ 12 ತಿಂಗಳು 7,000ನ ನೀವು 1 ವರ್ಷ ಕಟ್ಟಿದ್ರೆ ಆರ್ ಡಿ ಅಮೌಂಟ್ಗೆ ನಿಮಗೆ ನೋಡಿ 84,000 ಅಮೌಂಟ್ ಸಿಗುತ್ತೆ. 1 ವರ್ಷ ಬ್ಯಾಂಕಲ್ಲಿ ಆರ್ ಡಿನ ನೀವು ಕಟ್ಟಿದ್ರೆ ಅಂದರೆ 1 ತಿಂಗಳಿಗೆ 7,000ನ 12 ತಿಂಗಳು ಅಂದರೆ 1 ವರ್ಷ ಕಟ್ಟೋದ್ರಿಂದ 84,000 ರೂಪಾಯಿ ನಿಮಗೆ ಅಲ್ಲೇ ಬಂತಲ್ವಾ. ನೋಡಿದ್ರಾ, ನಮ್ಮ ಹೆಣ್ಮಕ್ಳು ತಲೆ ಉಪಯೋಗಿಸಿ ಯಾವ್ಯಾವ ರೀತಿಯೆಲ್ಲ ತುಂಬ ಈಸಿಯಾಗಿ ಅಮೌಂಟ್ನ ಸೇವ್ ಮಾಡ್ಕೋಬೋದಲ್ವಾ. ಹೌದು ಫ್ರೆಂಡ್ಸ್, ನೋಡಿ ಆರ್ ಡಿ ಕಟ್ಟೋದ್ರಿಂದ ಅಂದರೆ ತಿಂಗಳಿಗೆ 7,000 ಕಟ್ಟಿದ್ರೆ ವರ್ಷಕ್ಕೆ ಎಷ್ಟಾಯಿತು? 84,000 ಆಯಿತು. ಹೌದಲ್ವಾ ಫ್ರೆಂಡ್? ಇದಕ್ಕಿಂತ ಅಮೌಂಟ್ ಬೇಕಾ? ನೋಡಿ, ನೆಕ್ಸ್ಟ್ ಬಂದು ನೋಡಿ ಗೋಲ್ಡ್ ಸೇವಿಂಗು. ನೋಡಿ, ಗೋಲ್ಡ್ ಸೇವಿಂಗ್ ಅಂದರೆ 3ನೇ ಮೆಥಡಲ್ಲಿ ಗೋಲ್ಡ್ ಸೇವಿಂಗು ಮಂತ್ಲಿ ಅಂದರೆ ನಾವು ಚಿನ್ನದ ಮೇಲೆ ತಿಂಗಳು ಅಮೌಂಟ್ನ ಸೇವ್ ಮಾಡೋದ್ರಿಂದ ನೋಡಿ ಗೋಲ್ಡ್ ಸೇವಿಂಗ್ ಮಂತ್ಲಿ 7,000 ಕಟ್ಟೋದು. ತಿಂಗಳು ನಾವು ಚಿನ್ನಕ್ಕೆ 7,000 ಕಟ್ಟೋದ್ರಿಂದ ಅಂದರೆ ನೋಡಿ, ಈಗ ನಿಮಗೆ ಗೊತ್ತಿರುವಂತಹ ಜ್ಯುವೆಲರಿ ಶಾಪ್ ಆಗಿರ್ಬೋದು, ಇಲ್ಲ ನಿಮಗೆ ಅಕಸ್ಮಾತ್ ಏನಾದ್ರು ನಿಮಗೆ ಗೊತ್ತಿರೋ ಜ್ಯುವೆಲರಿ ಶಾಪ್ಗಳಲ್ಲೇ ನೀವು ಆದಷ್ಟು ನೀವು ಗೋಲ್ಡನ್ನ ನೀವು ಹೋಗಿ ತೆಗೆದುಕೊಳ್ತೀರಲ್ವ, ಅವ್ರು ನಿಮಗೆಲ್ಲ ಪರಿಚಯ ಇರ್ತಾರಲ್ವ, ಅಂಥವ್ರ ಹತ್ರ ಹೋಗಿ ನೀವು ಗೋಲ್ಡ್ ಅಂಗಡಿಗಳಲ್ಲಿ ಸ್ಕೀಮ್ ಇದೆಯಾ ಅಂತ ವಿಚಾರಿಸಿ ಸರಿಯಾಗಿ ತಿಳ್ಕೊಂಡು ನೀವು ಒಳ್ಳೆಯವ್ರ ಹತ್ರ ಅಂದರೆ ದುಡ್ಡು ತೊಗೊಂಡು ಹೊರಟೋಗ್ತಾರೆ ನೋಡಿ, ಅಂಥವ್ರ ಹತ್ರ ಎಲ್ಲ ದಯವಿಟ್ಟು ಹಾಕಕ್ಕೆ ಹೋಗಬೇಡಿ. ಗೋಲ್ಡ್ ಜ್ಯುವೆಲರ್ಸ್ ಶಾಪ್ ಇಟ್ಕೊಂಡಿರ್ತಾರಲ್ವ, ಅಂದರೆ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ, ನಿಮ್ಮ ಅಮ್ಮ ಆಗಿರ್ಬೋದು, ಅಂದರೆ ಹಿಂದಿನ ಕಾಲದಲ್ಲಿ ಅಮ್ಮನೋ ಅಜ್ಜಿನೋ ಯಾರೋ ಗೋಲ್ಡ್ ಮಾಡಿಸ್ತಾ ಇರ್ತಾರೆ ತುಂಬ ವರ್ಷಗಳಿಂದ, ಅಂಥವ್ರಿಗೆ ಪರಿಚಯ ಇರ್ತಾರಲ್ವ, ಅಂಥ ಅಂಗಡಿಗಳಿಗೆ ನೀವು ಹೋಗಿ ಅಲ್ಲಿ ಒಂದು ಗೋಲ್ಡ್ ಸ್ಕೀಮ್ ಇದೆಯಾ ಅಂತ ವಿಚಾರಿಸ್ಕೊಂಡು ನೀವು ಅಲ್ಲಿ ನಿಮ್ಮ ಅಮೌಂಟ್ನ ನೀವು ಪ್ರತಿ ತಿಂಗಳು 7,000 ಕಟ್ಟೋದ್ರಿಂದ ನೋಡಿ 1 ವರ್ಷಕ್ಕೆ 7,000ನ ನೋಡಿ 1 ವರ್ಷಕ್ಕೆ 7,000ನ ಕಟ್ಟಿದ್ರೆ ನಿಮಗೆ ವರ್ಷಕ್ಕೆ ನಿಮಗೆ 84,000 ಅಮೌಂಟ್ ಸಿಗುತ್ತೆ. ನೆಕ್ಸ್ಟ್ ಅದೇ 7,000ನ ನೀವು ಅದಕ್ಕೆ ಇನ್ನೊಂದು 500 ರೂಪಾಯಿನ ಸೇರಿಸಿ ನಾವು ಕಟ್ತೀವಪ್ಪ, ಎಲ್ಲಾದ್ರೂ ಉಳಿಸಿ ಸೇವ್ ಮಾಡಿಕೊಂಡು ಇನ್ನೊಂದು 500 ರೂಪಾಯಿನ ಸೇವ್ ಮಾಡಿ ಕಟ್ತೀನಿ ನಾನು, ಅದರಲ್ಲಿ 7,500 ಆಗುತ್ತೆ ಅಂತ ನೀವು ವರ್ಷಕ್ಕೆ ನೀವು 12 ತಿಂಗಳಲ್ವ, 12 ತಿಂಗಳು ನೀವು 1 ವರ್ಷ ನೀವು 7,500 ಅಮೌಂಟ್ ಕಟ್ಟಿದ್ರೂ ಗೋಲ್ಡ್ಗೆ ನೋಡಿ 90,000 ಆಗಲಿಲ್ವಾ. ಹೌದು ಫ್ರೆಂಡ್ಸ್, ಆದಷ್ಟು ನಾವು ನಮ್ಮ ಹಣನ ಗೋಲ್ಡ್ ಮೇಲೆ ಹಾಕಿದ್ರೆ ಎಲ್ಲೂ ಅಮೌಂಟ್ ಹೋಗಲ್ಲ. ನಾವು ತುಂಬ ಈಸಿಯಾಗಿ ಅಮೌಂಟ್ನ ಸೇವ್ ಮಾಡ್ಕೋಬೋದು, ಅಂದರೆ ಗೋಲ್ಡ್ ಮೇಲೆ ಹಾಕಿದ್ರೆ ತುಂಬ ಈಸಿಯಾಗಿಯೇ ನಾವು ಸೇವ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕೆಂತಂದರೆ ಈಗ ಗೋಲ್ಡ್ ಮೇಲೆ ಅಮೌಂಟ್ನ ಹಾಕಿದ್ರೆ ಅಮೌಂಟ್ ನಮ್ಮ ಹತ್ರ ಇದ್ದಾಗೇ, ಇಲ್ಲ ಗೋಲ್ಡ್ ನಮ್ಮ ಹತ್ರ ಇದ್ದರೆ ದುಡ್ಡು ನಮ್ಮ ಹತ್ರ ಇದ್ದಾಗೇ ಅಲ್ವಾ. ಹಾಗಾಗಿ ನೋಡಿ, ತಿಂಗಳಿಗೆ ಬರೀ 7,000 ಕಟ್ಟೋದ್ರಿಂದನೂ ನಮಗೆ ವರ್ಷಕ್ಕೆ ನಮಗೆ 84,000 ಮತ್ತು 7,500 ಕಟ್ಟಿದ್ರೆ 90,000 ನೋಡಿ. ಈ ರೀತಿ ಕಟ್ಕೊಂಡೋದ್ರಿಂದ 1 ವರ್ಷ ಆದಮೇಲೆ ಅವರು ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟ್ನ ಸೇರಿಸಿ ನೀವು ಅದ್ರ ಮೇಲೆ ನೀವು ಒಂದು ಒಡವೆನಾದ್ರು ತೊಗೋಬೋದು, ಇಲ್ಲ ಏನಾದ್ರೂ ಅಮೌಂಟಲ್ಲಿ ಏನಾದ್ರು ಇನ್ನೊಂದು ಸ್ವಲ್ಪ ಅಮೌಂಟ್ನ ಸೇರಿಸಿ ನಾನು ಇನ್ನೊಂದು ಸ್ವಲ್ಪ ಯಾವುದಾದ್ರು ಒಂದು ನೆಕ್ಲೆಸ್ ಆಗಿರ್ಬೋದು, ಇಲ್ಲ ಒಂದು ಬಳೆ ಆಗಿರ್ಬೋದು ಮಾಡಿಸ್ಕೋತೀನಿ ಅಂತ ಹೇಳೋದಾದರೆ ಅದನ್ನಾದ್ರು ನೀವು ಮಾಡ್ಕೋಬೋದಲ್ವ. ನೋಡಿದ್ರಾ, ಯಾವ ರೀತಿಯೆಲ್ಲ ನಾವು ಹೆಣ್ಮಕ್ಳು ತಲೆ ಉಪಯೋಗಿಸಿ ಮಾಡೋದ್ರಿಂದ ಅಮೌಂಟ್ನ ಸೇವ್ ಮಾಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟು ನೋಡಿ 4ನೇ ಸ್ಟೆಪ್ಪಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ, ಸೇವಿಂಗ್ ಫ್ರಮ್ ಮಂತ್ಲಿ. ಅಂದರೆ ನಾವು ಪ್ರತಿ ತಿಂಗಳು ನಾವು ಸೇವ್ ಮಾಡ್ಕೊಂಡು ಬರೋದ್ರಿಂದ, ಅಂದರೆ ಸೇವಿಂಗ್ ಅಂತ ಅಂದರೆ ಈಗ ಮನೇಲಿ ದಿನಸಿಗಳನ್ನೆಲ್ಲ ತೊಗೊಬರ್ತೀವಲ್ವ, ದಿನಸಿ ಸಾಮಾನಲ್ಲಿ ನಾವು ಮಂತ್ಲಿ ಸೇವ್ ಮಾಡ್ಕೊಂಡು ಬಂದರೆ, ಅಂದರೆ ಅದರಲ್ಲಿ ಎಲ್ಲ ಉಳಿಸ್ಕೊಂಡು ಒಂದು 500 ರೂಪಾಯಿ ಅಂತಲೂ ನಾವು ಸೇವ್ ಮಾಡಿಕೊಂಡು ಒಂದು 500 ರೂಪಾಯಿ ಅಂದರೆ ದಿನಸಿ ಸಾಮಾನೆಲ್ಲ ತರ್ತಿರಲ್ವ ಅಂಗಡಿಗೆ ಹೋಗಿ, ಅದರಲ್ಲೆಲ್ಲ ಸ್ವಲ್ಪ ಉಳಿಸ್ಕೊಂಡು ನಾವು ಅಂದರೆ ತಿಂಗಳಿಗೆ ಬರೀ 500 ರೂಪಾಯಿನ ಸೇವ್ ಮಾಡ್ಕೊಬಂದ್ರೂ 1 ವರ್ಷಕ್ಕೆ ಎಷ್ಟಾಯ್ತು ಹೇಳಿ? 1 ವರ್ಷಕ್ಕೆ 12 ತಿಂಗಳು.
500 ರೂಪಾಯಿ ಇಂಟು 12 ತಿಂಗಳು ಅಂತಂದರೆ ಒಂದು ವರ್ಷಕ್ಕೆ ಅದೊಂದು 6000 ಅಮೌಂಟ್ ಆಯ್ತಲ್ವಾ. ನೋಡಿ, ಸುಮ್ಮನೆ ಬೇಡದೇವುದಕ್ಕೆಲ್ಲ ನಾವು ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡಿಕೊಂಡು ಅದು ತಿನ್ನಬೇಕು ಇದು ತಿನ್ನಬೇಕು ಅಂದ್ಕೊಂಡು ಎಲ್ಲನೂ ತಂದು ಹಾಕ್ಕೊಂಡು ನಮ್ಮ ಹೆಲ್ತನ್ನು ಆರೋಗ್ಯನೂ ಹಾಳು ಮಾಡಿಕೊಂಡು ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಕೊಂಡು ನಾವು ಸುಮ್ಮನೆ ದುಡ್ಡು ಖರ್ಚಾಗುತ್ತೆ, ಆರೋಗ್ಯನೂ ಹಾಳಾಗುತ್ತೆ. ಮತ್ತು ಸುಮ್ಮನೆ ವೇಸ್ಟ್ ಮಾಡಿ ಹೊರಗೆ ಹಾಕೋದ್ರ ಬದಲು ನಾವು ಆದಷ್ಟು ಪ್ರತಿಯೊಂದರಲ್ಲೂ ಕಡಿಮೆ ಮಾಡಿ ಈಗ ಬೇಕಾದಂಥದ್ದನ್ನ ಮಾತ್ರ ನಾವು ತೆಗೆದುಕೊಂಡು ಬೇಡದನ್ನೆಲ್ಲ ಬಿಟ್ಟು ಈ ರೀತಿ ಒಂದು 500 ರೂಪಾಯಿನ ತಿಂಗಳಿಗೆ ನಮ್ಮದೆಲ್ಲ ಅಂತ ಒಂದು 500 ರೂಪಾಯಿ ಉಳಿಸಿದ್ರೂ ಸಹ ವರ್ಷಕ್ಕೆ ನೀವು ಅದರಲ್ಲೇ ಒಂದು 6000 ರೂಪಾಯಿನ ನೀವು ಅಮೌಂಟನ್ನ ಸೇವ್ ಮಾಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಬಂದು 5ನೇದು ಡೈಲಿ 35,000 ಅಂದರೆ ಡೈಲಿ 35,000 ಅಂತ ಹೇಳಿದ್ರೆ ಫ್ರೆಂಡ್ಸ್ ನೋಡಿ ತೋರಿಸ್ತಾ ಇದ್ದೀನಿ. ಡೈಲಿ ಅಂದರೆ 5ನೇದು ಬಂದು 5ನೇ ಸ್ಟೆಪ್ಪಲ್ಲಿ ಈಗ ಫುಲ್ ಎಲ್ಲವನ್ನು ನಾನು ನಿಮಗೆ ಟೋಟಲ್ ಮಾಡಿ ತೋರಿಸ್ತೀನಿ. ಡೈಲಿ 35,000 ಅಂದರೆ ನಾವು ಇಲ್ಲಿ ನಾನು ನಿಮಗೆ ಮೇಲ್ಗಡೆ ತೋರಿಸಿದ್ನಲ್ಲ ಫ್ರೆಂಡ್ಸ್, ನೋಡಿ ಡೈಲಿ 100 ರೂಪಾಯಿ ಅಂತ ಸೇವ್ ಮಾಡ್ಕೊಬಂದ್ರೂ ಒಂದು ವರ್ಷಕ್ಕೆ 365 ದಿನ, ಒಂದು ವರ್ಷಕ್ಕೆ ನಿಮಗೆ 36,500 ರೂಪಾಯಿ ಸಿಕ್ತು. ಅದೇ ಅಮೌಂಟ್ನೇ ನಾನಿಲ್ಲಿ ಬರೀ 35,000 ರೂಪಾಯಿ ಅಂತ ನಾನಿಲ್ಲಿ ಕೌಂಟ್ ಮಾಡ್ಕೋತಾ ಇದ್ದೀನಿ. ನೀವು ಕೇಳ್ಬೋದು, ಇಲ್ಲಿ ನೋಡಿದ್ರೆ 35 ಅಂತ ಹಾಕ್ಕೊಂಡಿದ್ದೀರಾ, ಇಲ್ಲಿ ನೋಡಿದ್ರೆ 36.5 ಅಂತ ನೀವು ಸೇವ್ ಮಾಡಿದ್ದೀರಾ, ಈ ಥರ ಹಾಕ್ಕೊಂಡಿದ್ದೀರಲ್ಲ ಅಂತ ನೀವು ಕೇಳ್ಬೋದು. ಆದರೆ ಈಗ ಪ್ರತಿದಿನವೂ ನಾವು 100 ರೂಪಾಯಿ ಅಂತ ಸೇವ್ ಮಾಡ್ಕೊ ಬರ್ಬೋದು. ಆದರೆ ಸೇವ್ ಮಾಡಿದ್ರೂ ಸಹ ಮಧ್ಯ ನಮಗೆ ಒಂದೊಂದ್ಸಲ ಸೇವ್ ಮಾಡೋಕ್ಕಾಗಲ್ಲ ಅಲ್ವಾ, ಮಿಸ್ ಆಗೇ ಆಗುತ್ತೆ ಅಲ್ವಾ. ಹಾಗಾಗಿ ನಾನಿಲ್ಲಿ 36,500 ರೂಪಾಯಿನ ನಾನು ಕೌಂಟ್ ಮಾಡಿಲ್ಲ, ಬರೀ 35,000 ರೂಪಾಯಿ ಅಂತಲೇ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಗೋಲ್ಡ್ಗೆ ನಾವಿಲ್ಲಿ ನೋಡಿ ಎಷ್ಟು ಇನ್ವೆಸ್ಟ್ ಮಾಡ್ತಾಯಿದ್ದೀವಿ ಗೋಲ್ಡ್ಗೆ. ಮಂತ್ಲಿ ನಾವು 7,000 ಕಟ್ತೀವಲ್ವಾ. ನೋಡಿ ಮಂತ್ಲಿ ನಾವು 7,000 ನಾವು ಗೋಲ್ಡ್ಗೆ ಕಟ್ತೀವಿ ಅಲ್ವಾ. ಗೋಲ್ಡ್ಗೆ ಕಟ್ತೀವಿ ಅಂತ ಅಂದಮೇಲೆ ವರ್ಷಕ್ಕೆ 7 ವರ್ಷ ಅಂದರೆ ಇದಕ್ಕೆ ಒಂದು 500 ರೂಪಾಯಿನ ಸೇರಿಸಿ ಒಂದು ಸ್ವಲ್ಪ ಕಟ್ಕೊಂಡ್ರು 7,000 ಆಯಿತು. ಅಂದರೆ ವರ್ಷಕ್ಕೆ 7,000 ಅಂದರೆ ತಿಂಗಳಿಗೆ 7,000 ಕಟ್ತೀವಿ. ಇನ್ನು ಅದೇ 7,000 ಅಂದರೆ ವರ್ಷಕ್ಕೆ ಎಷ್ಟಾಯಿತು? 90,000 ಆಗಲಿಲ್ವಾ? ಈ 90,000ನ ನಾನಿಲ್ಲಿ ಗೋಲ್ಡ್ದು 90,000 ಅಂತ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅದೇ ರೀತಿಯಲ್ಲಿ ಆರ್ ಡಿ ನೋಡಿ, ಇಲ್ಲಿ ಬ್ಯಾಂಕ್ ಆರ್ ಡಿಗೆ ನಾವು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿಕೊಂಡು ನಾನು ನಿಮ್ಗೆ ಆಲ್ರೆಡಿ ಆಗಲೇ ಹೇಳಿದ್ನಲ್ಲ, ತಿಂಗಳಿಗೆ 7,000 ಕಟ್ಟಿದ್ರೆ ಒಂದು ವರ್ಷಕ್ಕೆ ನಮಗೆ 84,000 ಸಿಗುತ್ತೆ ಅಲ್ವಾ. ಈ 80,000ನೇ ನಾನಿಲ್ಲಿ ನೋಡಿ, ಇಲ್ಲಿ ನಾನು 80,000ನ ಹಾಕ್ಕೊಂಡಿಲ್ಲ. ಯಾಕೆ 80,000 ಹಾಕ್ಕೊಂಡಿಲ್ಲ, ಯಾಕೆ ನಾನಿಲ್ಲಿ 80,000 ಹಾಕ್ಕೊಂಡಿಲ್ಲ ಅಂತ ಅಂದರೆ, ಈಗ ನಾವು ಇಲ್ಲಿ ಬ್ಯಾಂಕ್ಗೆ ತಿಂಗಳು 7,000 ಕಟ್ಟಿದ್ರೆ ಅವರು ವರ್ಷಕ್ಕೆ ನಮಗೆ 84,000 ಕೊಡ್ತಾರೆ. ಆದರೆ 84,000 ಜೊತೆಗೆ ನಮಗೆ ಒಂದು 3,000ನೋ 3,500ನೋ ಇಂಟ್ರೆಸ್ಟ್ ಸೇರಿಸಿ ನಮಗೆ ಕೊಡ್ತಾರಲ್ವ. ಹಾಗಾಗಿ ನಾನಿಲ್ಲಿ ಆರ್ ಡಿಗೆ 87,094 ಹಾಕ್ಕೊಂಡಿದ್ದೀನಿ. ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಆರ್ ಡಿಗೆ ನಾನಿಲ್ಲಿ 87,094ನ ಇಲ್ಲಿ ನಾನು ಬ್ಯಾಂಕ್ ಆರ್ ಡಿದು ಟೋಟಲ್ ಅಮೌಂಟ್ನ ನಾನಿಲ್ಲಿ ಒಂದು ವರ್ಷಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿದ್ರಾ? ಸೇಮ್ ಹಾಗೇ ನೋಡಿ ಇಲ್ಲಿ ಬಂದು ಫ್ರೆಂಡ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಇಲ್ಲಿ ಮಂತ್ಲಿ ಗ್ಲಾಸರಿ ಅಂತ ಹೇಳಿದ್ರೆ ಮಂತ್ಲಿ ನಾವು ರೇಷನ್ಗೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅಮೌಂಟ್ನ ನೋಡಿ ಮಂತ್ಲಿ ನಾವು ಇಲ್ಲಿ ಅಮೌಂಟ್ನ ನಾನು ಅಂದರೆ ರೇಷನ್ದು ಎಲ್ಲ ಅಮೌಂಟ್ನ ನಾನು ಕಳೆದು ಅಂದರೆ ಅದರಲ್ಲೂ ಉಳಿಸಿದಂತಹ ಅಮೌಂಟು 6,000 ನೋಡಿ. ನಾನಿಲ್ಲಿ ನಿಮಗೆ ತೋರಿಸಿದ್ನಲ್ವಾ, ನೋಡಿ ನಾನಿಲ್ಲಿ ನಿಮಗೆ ತೋರಿಸಿದ್ದೀನಿ ನೋಡಿ. ಸೇವಿಂಗ್ ಫ್ರಮ್ ಮಂತ್ಲಿ ಅಂತ ತೋರಿಸಿದ್ದೀನಿ. ಸೇವಿಂಗ್ ಫ್ರಮ್ ಮಂತ್ಲಿ ಅಂತ ಅಂದರೆ ನಾವೀಗ ತಿಂಗಳು ಹೋಗಿ ನಾವು ರೇಷನ್ ತೊಗೊಬರ್ತೀವಲ್ವ, ತಿಂಗಳು ಹೋಗಿ ನಾವು ರೇಷನ್ ತೊಗೊಂಡು ಬಂದು ಸುಮ್ಮನೆ ಅಂದರೆ ನೋಡಿದ್ನೆಲ್ಲ ತೊಗೊಬರ್ತೀವಿ. ಅದ್ರ ಬದಲು ನಾವು ನಮಗೆ ಯಾವ ಸಾಮಾನು ಬೇಕು, ಮನೆಗೆ ಯಾವ ರೇಷನ್ ಬೇಕು ಅದನ್ನು ಮಾತ್ರ ತೆಗೆದುಕೊಂಡು ಬಂದು ಇನ್ನು ಅದರಲ್ಲೂ ಒಂದು 500 ರೂಪಾಯಿನ ಈಗ ಏನಂತ ಹೇಳಿದ್ರೆ ಈಗ
ಈಗ ಮನೆಗೆ ಬೇಕಾದಂಥ ರೇಷನ್ ತಗೊಬರೋಕ್ಕೆ ಅಂತ ಅಂಗಡಿಗೆಲ್ಲ ಹೋಗ್ತೀವಿ. ಅಲ್ಲಿ ಕಂಡು ನೋಡೋದನ್ನೆಲ್ಲ ತಗೊಳ್ಳೋದ್ರ ಬದಲು ನಮಗೆ ಯಾವುದಕ್ಕೆ ಅವಶ್ಯಕತೆ ಇದೆ ಅದನ್ನು ಮಾತ್ರ ತೆಗೆದುಕೊಳ್ಳಿ. ಈಗ ಅಲ್ಲಿ ಆಫರ್ ಬಿಟ್ಟಿರ್ತಾರೆ, ಈಗ ಒಂದು ಏನಾದರೂ ತೆಗೆದುಕೊಂಡ್ರೆ, ಈಗ ಒಂದು ಶಾಂಪೂನೇ ತೊಗೊಳ್ಳಿ, ಒಂದು ಶಾಂಪೂ ತೊಗೊಂಡ್ರೆ ಇನ್ನೊಂದು ಶಾಂಪೂ ಫ್ರೀ, ಇಲ್ಲ ಒಂದು ಏನಾದ್ರು ಮ್ಯಾಗಿ ಪ್ಯಾಕೆಟ್ ತೊಗೊಂಡ್ರೆ ಇನ್ನೊಂದು ಮ್ಯಾಗಿ ಪ್ಯಾಕೆಟ್ ಫ್ರೀ, ಒಂದು ಜಾಮೂನ್ ಪ್ಯಾಕೆಟ್ ತೊಗೊಂಡ್ರೆ ಇನ್ನೊಂದು ಜಾಮೂನ್ ಪ್ಯಾಕೆಟ್ ಫ್ರೀ, ಈ ರೀತಿ ಎಲ್ಲ ಇರುತ್ತಲ್ವ. ಈ ರೀತಿ ಎಲ್ಲ ಆ ಥರ ಆಫರ್ ಇರುವಂಥದ್ದನ್ನ ತೆಗೆದುಕೊಳ್ದೇನೆ ಬರೀ ನಮಗೆ ಬೇಕಾದಂತಹ ಅಂದರೆ ಅವಶ್ಯಕತೆ ಇರುವಂತಹ ರೇಷನ್ಗಳನ್ನ, ಅಂದರೆ ಅವಶ್ಯಕತೆ ಇರುವಂತಹ ದಿನಸಿ ಸಾಮಾನುಗಳನ್ನ ತೆಗೆದುಕೊಂಡು ನೀವು ಮನೆಗೆ ಬರುವುದರಿಂದ ಅದರಲ್ಲೂ ಒಂದು 500 ರೂಪಾಯಿನ ತಿಂಗಳು ಒಂದು ಜಾಸ್ತಿ ಏನು ಬೇಡ, ಏಕೆಂತಂದರೆ ರೇಷನ್ ಬೇಕೇ ಬೇಕಲ್ವ ಮನೆಗೆ, ಹಾಗಾಗಿ ಜಾಸ್ತಿ ಬೇಡ. ಒಂದು 500 ರೂಪಾಯಿ ಅಂತ ನೀವು ಅದರಿಂದ ಉಳಿಸ್ಕೊಂಡು ಸೇವ್ ಮಾಡ್ಕೊಂಡು ಬಂದ್ರೂ ಅದೇ 500 ರೂಪಾಯಿ ವರ್ಷಕ್ಕೆ ಎಷ್ಟಾಯಿತು? 6000 ರೂಪಾಯಿ ಆಯ್ತಲ್ವ. ಈಗ ಮಕ್ಕಳು ಕೇಳ್ತಾರೆ, ಮಕ್ಕಳುಗಳನ್ನ ಅಂಗಡಿ ಕರ್ಕೊಂಡು ಹೋದರೆ ಮಮ್ಮಿ ಅದು ಕೊಡಿಸಿ, ಮಮ್ಮಿ ಇದು ಕೊಡಿಸಿ ಅಂತ ಕೇಳ್ತಾರಲ್ವ. ಅದನ್ನೆಲ್ಲ ಆದಷ್ಟು ನೀವು ಅವ್ರಿಗೆ ತಿದ್ದಿ ಬುದ್ಧಿ ಹೇಳ್ಕೊಂಡು ಅದನ್ನೆಲ್ಲ ತೆಗೆದುಕೊಳಕ್ಕೆ ಹೋಗ್ಬೇಡಿ. ಅಂದರೆ ಎಲ್ತಿಗೆ ಬೇಕಾದರೆ ಪ್ರತಿಯೊಂದನ್ನು ತೆಗೆದುಕೊಡಿ. ಸುಮ್ಮನೆ ಬೇಡದನ್ನೆಲ್ಲ ತೆಗೆದುಕೊಂಡು ಮನೆಗೆ ಬಂದು ಸುಮ್ಮನೆ ತಿನ್ನಲ್ಲ ಮಾಡಲ್ಲ ಎಲ್ಲನೂ ವೇಸ್ಟ್ ಮಾಡಿ ಹಾಳು ಮಾಡೋದ್ರ ಬದಲು, ಅಂದರೆ ನೋಡಿ, ತಿಂದದನ್ನೆಲ್ಲ ತೆಗೆದುಕೊಂಡು ಬಂದು ಅದು ವೇಸ್ಟು ಆಗುತ್ತೆ, ಜೊತೆಗೆ ಅದು ಹೆಲ್ತ್ ಪ್ರಾಬ್ಲಮೂ ಆಗುತ್ತೆ, ಜೊತೆಗೆ ಸುಮ್ಮನೆ ದುಡ್ಡು ವೇಸ್ಟು. ಈ ರೀತಿ ಎಲ್ಲ ಮಾಡೋದ್ರ ಬದಲು ನಮಗೆ ಅವಶ್ಯಕತೆ ಇರುವಂಥದ್ದನ್ನ ಮಾತ್ರ ತೆಗೆದುಕೊಂಡು ಬಂದು ನಾವು ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದ್ರಿಂದ ನಮ್ಮ ಹೆಲ್ತೂ ಸಹ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ಆದಷ್ಟು ಸ್ವಲ್ಪ ಅಮೌಂಟ್ ಆದ್ರೂ ಸೇವ್ ಆಗುತ್ತಲ್ವ. ನೋಡಿ, ನಮ್ಮದಲ್ಲ ಅಂತ ಅದರಲ್ಲೇ ಒಂದು 500 ರೂಪಾಯಿನ ನೀವು ತಿಂಗಳು ಉಳಿಸ್ಕೊಂಡು ಬಂದ್ರೂ ಒಂದು ವರ್ಷಕ್ಕೆ ನಿಮಗೆ 6000 ಅಮೌಂಟು ನೀವು ಸೇವ್ ಮಾಡ್ಕೋಬೋದು. ನೋಡಿ, ಅದೇ 6000 ಅಮೌಂಟ್ನೇ ನಾನು ನಿಮಗಿಲ್ಲಿ ನೋಡಿ, ಅದೇ 6000ದ ಅಮೌಂಟನ್ನ ನಾನಿಲ್ಲಿ ಕೌಂಟ್ ಮಾಡ್ಕೋತಾ ಇರೋದು. ನೋಡಿ, ಈಗ ಇಷ್ಟನ್ನು ನೋಡಿ, ಡೈಲಿ ನಾವು ಅಂದರೆ ಸೇವ್ ಮಾಡಿದಂಥ ಅಮೌಂಟು 35,000, ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದಂಥದ್ದು ಎಲ್ಲ ಒಂದು ವರ್ಷಕ್ಕೆ ಸೇವ್ ಮಾಡಿರೋದು ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ ಒಂದು ವರ್ಷಕ್ಕೆ ಅಂತ ನಾವು ಸೇವ್ ಮಾಡಿದಂತಹ ಅಮೌಂಟು ನೋಡಿ 90,000. ನೆಕ್ಸ್ಟ್ RDಗೆ ಅಂತ ಹೇಳಿ ನಾವು ಬ್ಯಾಂಕಲ್ಲಿ ಆರ್ ಡಿ ಕಟ್ಟಿದ್ವಲ್ಲ, ಅದಕ್ಕೆ ನಾವು ಒಂದು ವರ್ಷ ಇಷ್ಟು ಅಂತ ಕಟ್ಟಿದ್ದಕ್ಕೆ ನಮಗೆ ಅದಕ್ಕೆ ಒಂದು 3,000-3,500 ಸೇರಿ ಅವರು ನಮಗೆ ಅಮೌಂಟ್ನ ಕೊಟ್ಟಿದ್ದಾರಲ್ವ, ಅದು 87,000. ನೆಕ್ಸ್ಟು ನಾವು ರೇಷನ್ಗೆ ಅಂತ ಹೇಳಿ ನಾವು ರೇಷನ್ನಲ್ಲಿ ಉಳಿಸಿದಂತಹ 500 ರೂಪಾಯಿ ಅಂತ ಮಂತ್ಲಿ ಸೇವ್ ಮಾಡ್ಕೊಂಡು ಬಂದಿದ್ದು ಅದನ್ನು ಸೇರಿ 6,000. ಒಟ್ಟು ಟೋಟಲ್ಲು ನಮಗೆ ಜಾಸ್ತಿನೇ ಬರುತ್ತೆ ಫ್ರೆಂಡ್ಸ್, 2 ಲಕ್ಷದ ಮೇಲೇ ಅಮೌಂಟ್ ಬರುತ್ತೆ. ಅಂದರೆ ನಮ್ಮ ಮೈಂಡಲ್ಲಿ ನಾವು ಮನಿ ಸೇವಿಂಗ್ ಮಾಡಬೇಕು, ಲೈಫಲ್ಲಿ ಮುಂದೆ ಬರಬೇಕು, ಲೈಫಲ್ಲಿ ನಾವು ಚೆನ್ನಾಗಿರಬೇಕು, ಹಣ ಇದ್ರೇ ನಮಗೆ ಜೀವನ ಮಾಡೋಕ್ಕಾಗೋದು, ಹಣ ಇಲ್ಲ ಅಂತಂದರೆ ಯಾರೂ ನಮಗೆ ಬೆಲೆ ಕೊಡಲ್ಲ ಅನ್ನೋರು ತಿಳ್ಕೊಂಡಿರೋರು ಖಂಡಿತವಾಗಿಯೂ ಈ ಮೆಥಡನ್ನ ಫಾಲೋ ಮಾಡಿಕೊಂಡು ನೀವು ಆದಷ್ಟು ಮನಿನ ಸೇವ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ನಾವು ಅಂದರೆ ರೇಷನಲ್ಲಿ ಸೇವ್ ಮಾಡಿದಂತಹ 500 ರೂಪಾಯಿನ ಒಂದು ವರ್ಷಕ್ಕೆ ಸೇವ್ ಮಾಡ್ಕೊಬಂದ್ರು ವರ್ಷಕ್ಕೆ 6,000. ನೋಡಿ, ಇದೆಲ್ಲವನ್ನು ನೀವು ಕೌಂಟ್ ಮಾಡ್ಕೊಳ್ಳಿ. ಕೌಂಟ್ ಮಾಡ್ಕೊಂಡಾಗ ಟೋಟಲ್ ಅಮೌಂಟ್ ಬಂದು ನಿಮಗೆ ನೋಡಿ 2,18,000ನೇ ನಿಮಗೆ ಸಿಕ್ತು ಕೈಗೆ. ನೋಡಿದ್ರಲ್ವ, ಎಷ್ಟು ದೊಡ್ಡ ಅಮೌಂಟನ್ನ ನೀವು ಸೇವ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಖುಷಿ ಆಗುತ್ತಾ ಆಗಲ್ವಾ ಹೇಳಿ? ಹೌದು ಫ್ರೆಂಡ್ಸ್, ಖಂಡಿತವಾಗಿ ನಿಮಗೆ ಖುಷಿ ಆಗೇ ಆಗುತ್ತೆ. ಈಗ ಇದರಲ್ಲೆಲ್ಲ ಉಳಿಸಿ ನಾವು ಇಂಥ ಒಂದು ಅಮೌಂಟನ್ನ ನಾವು ಸೇವ್ ಮಾಡಿದಾಗ, ಇಂಥ ಎಷ್ಟು ದೊಡ್ಡ ಅಮೌಂಟ್ ನಮ್ಮ ಕೈಲಿದ್ದರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ? ಯಾಕೆಂದರೆ ಜೀವನ ಮಾಡೋದು ತುಂಬ ಕಷ್ಟ ಇದೆ ಫ್ರೆಂಡ್ಸ್. 1 ರೂಪಾಯಿನ ನಾವು ದುಡಿಬೇಕು ಅಂತಂದ್ರೂ ನಮ್ಮ ಹೆಣ್ಮಕ್ಳು ಊರಿಗೆಲ್ಲ ಹೋಗಿ ದುಡಿತಾರೆ ಫ್ರೆಂಡ್ಸ್. ನಿಜವಾಗ್ಲೂ ಹೆಣ್ಮಕ್ಳೇ ಗ್ರೇಟ್ ಅಂತಲೇ ಹೇಳ್ಬೋದು. ಹೆಣ್ಮಕ್ಳು ಮನೇಲೂ ಕೆಲಸ ಮಾಡಿ ಹೊರ್ಗಡೆನೂ ಹೋಗಿ ದುಡಿದು ಎಷ್ಟು ಪಡ್ತಾರಲ್ವ ಹೆಣ್ಮಕ್ಳು. ಈ ಅಮೌಂಟನ್ನ ನಾವು ಬೇಕು ಅಂತ ಹೇಳಿದ್ರೆ ಹೊರಗಡೆನೇ ಹೋಗಿ ದುಡಿಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ನಾವು ಸ್ವಲ್ಪ ನಮ್ಮ ಹೆಣ್ಮಕ್ಳು ತಲೆ ಉಪಯೋಗಿಸ್ಕೊಂಡು ನಮ್ಮ ಹತ್ರ ಇರುವಂಥದ್ರಲ್ಲೇ ನಾವು ಆದಷ್ಟು ಪ್ರತಿಯೊಂದರಲ್ಲೂ ಸೇವ್ ಮಾಡ್ಕೊಂಡು ಬರೋದ್ರಿಂದನೂ ಸಹ ನಾವು ಇಂಥ ಒಳ್ಳೆ ದೊಡ್ಡ ಅಮೌಂಟು ನಮ್ಮ ಕೈಯಲ್ಲಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇದಕ್ಕಿಂತ ಅಮೌಂಟ್ ಬೇಕಾ? ನೋಡಿ, ನಾನು ತೋರಿಸಿದಂತಹ ಈ ಮೆಥಡಿಂದ ಎಲ್ಲ ನೀವು ಮನಿ ಸೇವಿಂಗ್ನ ಮಾಡಿಕೊಂಡು ಬಂದರೆ ಖಂಡಿತವಾಗಿಯೂ ಫ್ರೆಂಡ್ಸ್ ಹೇಳ್ತೀನಿ, ಕೊನೆಯಲ್ಲಿ ನಿಮ್ಮ ಕೈಯಲ್ಲಿ 2 ಲಕ್ಷದ
18,000 ಅಮೌಂಟು ನಿಮ್ಮ ಕೈಲಿರುತ್ತೆ ಫ್ರೆಂಡ್ಸ್. ಮೇಯ್ನಾಗಿ ನಮಗೆ ಬೇಕಾಗಿರೋದು ಏನಂತ ಹೇಳಿದ್ರೆ ನಮ್ಮ ಹೆಣ್ಮಕ್ಳು ಬುದ್ಧಿವಂತರಾಗಬೇಕು ಫ್ರೆಂಡ್ಸ್. ನಮ್ಮ ಹೆಣ್ಮಕ್ಳು ಬುದ್ಧಿವಂತರಾಗಿ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು. ನಮ್ಮದೊಂದು ಗೋಲ್ ಇದೆ, ಆ ಗೋಲ್ನ ನಾವು ರೀಚ್ ಮಾಡಬೇಕು. ಫಸ್ಟು ನಮ್ಮ ಮೈಂಡಲ್ಲಿ ಮನಿ ಸೇವಿಂಗ್ ಮಾಡಬೇಕು. ನನ್ನದೊಂದು ಗೋಲ್ ಇದೆ, ಆ ಗೋಲ್ನ ನಾನು ರೀಚ್ ಮಾಡಬೇಕು. ರೀಚ್ ಮಾಡಿ ನಾನು ಅದರಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಹಠ ಛಲ ನಿಮಗಿದ್ರೆ ಖಂಡಿತವಾಗಿಯೂ ಈಗ ನಾನು ತೋರಿಸಿದಂತಹ ಈ ಮೆಥಡ್ಗಳಿಂದೆಲ್ಲ ನೀವು ಅಮೌಂಟ್ನ ಉಳಿಸ್ಕೊಂಡು ಖಂಡಿತವಾಗಿಯೂ ನೀವು ಉಳಿಸ್ಕೊಂಡು ಎಲ್ಲದರಲ್ಲೂ ಸೇವ್ ಮಾಡ್ಕೊಂಡು ಬರೋದ್ರಿಂದ ಒಂದು ದೊಡ್ಡ ಅಮೌಂಟೇ ಸಹ ನಿಮ್ಮ ಕೈಲಿ ನೋಡ್ಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, ಈಗ ಹೊರಗಡೆನೇ ಹೋಗಿ ದುಡಿಬೇಕು ಅಂತ ಏನಿಲ್ಲ. ಮನೆಯಲ್ಲೇ ಇರುವಂತಹದನ್ನ ನಾವು ಸುಮ್ಮನೆ ವೇಸ್ಟಾಗಿ ಹಾಳು ಮಾಡಿ ಅಂದರೆ ವೇಸ್ಟಾಗಿ ನಾವು ಹಾಳು ಮಾಡೋದ್ರ ಬದಲು ಪ್ರತಿಯೊಂದರಲ್ಲೂ ನಮ್ಮ ಅಂದರೆ ಹೆಣ್ಮಕ್ಳು ಕೈ ಮಿಡಿತದಿಂದ ಇಟ್ಕೊಂಡು ಪ್ರತಿಯೊಂದರಲ್ಲೂ ನಾವು ಎಲ್ಲದರಲ್ಲೂ ಉಳಿಸ್ಕೊಂಡು ಬರೋದ್ರಿಂದ ನೋಡಿ ಎಷ್ಟು ದೊಡ್ಡ ಅಮೌಂಟ್ ನಮ್ಮ ಕೈಯಲ್ಲಿರುತ್ತೆ. ಈಗ ಈ ಅಮೌಂಟಿಂದ ನೀವು ಈ ಅಮೌಂಟ್ನ ಒಂದು ಸೈಡ್ಗಾದರೂ ಹಾಕ್ಬೋದಾ, ಇಲ್ಲ ಒಂದು ಬಿಸ್ನೆಸ್ಗಾದರೂ ಹಾಕ್ಬೋದಾ, ಇಲ್ಲ ಇದರಿಂದ ಯಾವ್ದಾದ್ರು ಒಂದು ಒಡವೆ ತಗೋತೀನಿ ಅಂತ ಅಂದ್ರೂ ಒಂದು ನೆಕ್ಲೆಸ್ ಆದರೂ ಮಾಡಿಸ್ಕೋಬೋದಲ್ವಾ ಫ್ರೆಂಡ್ಸ್. ನೆಕ್ಲೆಸ್ ಅಂದರೆ ಚಿನ್ನ ಅಂದರೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಇರಲ್ಲ ಹೇಳಿ. ಪ್ರತಿಯೊಬ್ಬ ಹೆಣ್ಮಗುಗೂ ಒಡವೆಗಳು ಚಿನ್ನ ಅಂತ ಇದ್ದೇ ಇರುತ್ತಲ್ವ. ನೋಡಿ, ಈ ಅಮೌಂಟಿಂದ ನೀವು ಏನು ಬೇಕಾದ್ರೂ ಮಾಡ್ಬೋದಲ್ವಾ. ಫಸ್ಟು ನಮಗೆ ಬೇಕಾಗಿರೋದು ಏನು ಹೇಳಿ, ನಮ್ಮ ಹೆಣ್ಮಕ್ಳು ಬುದ್ಧಿವಂತರಾಗಬೇಕು ಫ್ರೆಂಡ್ಸ್. ಮನಿ ಸೇವಿಂಗ್ ಮಾಡಬೇಕು. ನನ್ನದೊಂದು ಗೋಲ್ ಇದೆ, ಈ ಮನಿ ಸೇವಿಂಗ್ ಮಾಡಿಕೊಂಡು ನಾವು ಇಷ್ಟೆಲ್ಲ ಅಮೌಂಟನ್ನ ನನ್ನ ಕೈಯಲ್ಲಿ ಇಟ್ಕೊಂಡು ಈ ಒಂದು ಅಮೌಂಟಿಂದ ನನ್ನ ಗೋಲ್ನ ರೀಚ್ ಮಾಡಬೇಕು, ನಾನು ಆ ಗೋಲ್ನ ಮುಟ್ಟಬೇಕು ನಾನು ಅನ್ನೋದು ನಮ್ಮ ಹೆಣ್ಮಕ್ಳಿಗಿದ್ರೆ ಖಂಡಿತವಾಗಿಯೂ ನೀವು ಈ ಸಾಧನೆನ ನೀವು ಮಾಡೇ ಮಾಡ್ತೀರಾ ಫ್ರೆಂಡ್ಸ್. ನಾನು ಮೊದಲು ಬೇಕಾಬಿಟ್ಟಿಯ ಖರ್ಚು ಮಾಡ್ತಾಯಿದ್ದೆ. ನನ್ನ ಹಸ್ಬೆಂಡು ತಂದು ಹಾಕೋದನ್ನೆಲ್ಲ ನಾನು ಸುಮ್ಮನೆ ವೇಸ್ಟಾಗಿ ಮನೇಲಿ ಮಾಡಿ ತಿಂದೇ ಹೋದ್ರೂ ಸಹ ಮಾಡೋದು ಸುರಿಯೋದು ಹಾಗೆಲ್ಲ ಮಾಡ್ತಾಯಿದ್ದೆ. ಆದರೆ ಈಗ ನನ್ನ ಮಗಳು ಸ್ವಲ್ಪ ಬೆಳೀತಾ ನಮಗೂ ಸ್ವಲ್ಪ ಅಂದರೆ ಎಲ್ಲ ದಿನ ಕಳೀತಾ ಎಲ್ಲ ಒಂದೇ ಥರ ಇರಲ್ಲ ಅಲ್ವಾ. ಲೈಫು ಚೇಂಜ್ ಆಗ್ತಾನೆ ಇರುತ್ತಲ್ವ ಫ್ರೆಂಡ್ಸ್. ಹಾಗಾಗಿ ನಾವು ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡ್ತೀವಿ, ಮಗಳು ಬೆಳೀತಾ ಇದ್ದಾಳೆ, ನಾವು ಹೀಗೆ ಇದ್ದರೆ ಆಗಲ್ಲ, ನಾವು ಪ್ರತಿಯೊಂದರಲ್ಲೂ ಉಳಿತಾಯ ಮಾಡಬೇಕು, ಆದಷ್ಟು ಸೇವ್ ಮಾಡಿಕೊಂಡು ನಮ್ಮ ಮಗಳಿಗೋಸ್ಕರ ನಾವು ಏನಾದ್ರು ಒಂದು ಸಾಧನೆ ಮಾಡಬೇಕು, ಏನಾದ್ರು ಮಾಡಬೇಕು ಅಂತ ಹೇಳಿ ನಾವು ಇಲ್ಲಿ ತನಕ ಬಂದಿದ್ದೀವಿ ಫ್ರೆಂಡ್ಸ್. ನಾವೇನು ಬಡವರಲ್ಲ, ಅಂದರೆ ನಾವೇನು ಶ್ರೀಮಂತರಲ್ಲ, ನಾವು ಬಡವರೇ, ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ನಮ್ಮದು. ನಮ್ಮ ಮನೇಲೂ ನಾನೇನು ವರ್ಕ್ ಮಾಡಲ್ಲ ಫ್ರೆಂಡ್ಸ್. ನಾನು ಮನೇಲೇ ಇರೋದು. ನನ್ನ ಹಸ್ಬೆಂಡೇ ಪ್ರತಿಯೊಂದನ್ನು ನೋಡ್ಕೊಳ್ಳೋದು. ಹಾಗಾಗಿ ನಾನು ಮನೇಲೇ ಇರೋದು ಫ್ರೆಂಡ್ಸ್. ನಾನು ಯಾವ ರೀತಿಯೂ ವರ್ಕ್ ಮಾಡ್ತಾಯಿಲ್ಲ, ನಾನು ಮನೇಲೇ ಇರೋದು. ಎಲ್ಲ ನನ್ನ ಹಸ್ಬೆಂಡೇ ನೋಡ್ಕೊಳ್ಳೋದು. ಅವ್ರು ತಂದುಕೊಟ್ಟಿದ್ರಲ್ಲಿ ಪ್ರತಿಯೊಂದರಲ್ಲೂ ಸಹ ನಾನು ಈ ರೀತಿಯಲ್ಲಿ ಪ್ರತಿಯೊಂದರಲ್ಲೂ ಸಹ ಆದಷ್ಟು ನಮ್ಮ ಕೈನ ಹಿಡಿತದಲ್ಲಿ ಇಟ್ಕೊಂಡು ನಾವು ಪ್ರತಿಯೊಂದರಲ್ಲೂ ನಾವು ಈ ರೀತಿಯೆಲ್ಲ ನಾವು ಸೇವ್ ಮಾಡ್ಕೊಂಡು ಬರೋದ್ರಿಂದ ಖಂಡಿತವಾಗಿ ಒಂದು ದೊಡ್ಡ ಅಮೌಂಟ್ನೇ ನಾವು ನೋಡ್ಬೋದು ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ಈಗ ನೀವು ಈ ಥರ ಎಲ್ಲ ಮಾಡೋದು ನೀವು ಕೇಳ್ಬೋದು ಫ್ರೆಂಡ್ಸ್. ಏನಂತಂದರೆ ಈ ಥರ ಎಲ್ಲ ನಾವು ಮಾಡೋದ್ರ ಬದಲು ಯಾರತನಾದ್ರು ಚೀಟಿ ಹಾಕ್ಕೋಬೋದು, ಅದ್ರ ಅಮೌಂಟ್ನ ಕಟ್ಟಿದ್ರೆ ನಮಗೆ ಕೊನೆಯಲ್ಲಿ ಒಂದು ದೊಡ್ಡ ಅಮೌಂಟೇ ಸಿಗುತ್ತೆ ಅಲ್ವಾ ಅಂತ ಕೇಳ್ಬೋದು. ಆದರೆ ಫ್ರೆಂಡ್ಸ್, ಆದಷ್ಟು ನೀವು ಬೇರೆಯವ್ರ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಚೀಟಿ ಹಾಕ್ತೀರಾ. ಆ ನಂಬಿಕೆ ಉಳಿದ್ರೆ ಓಕೆ, ಆದರೆ ಉಳಿಲಿಲ್ಲ ಅಂದರೆ ನೀವು ದುಡ್ಡನ್ನ ತೆಗೆದುಕೊಂಡು ಹೋದರೆ ಏನು ಮಾಡ್ತೀರಾ ಹೇಳಿ. ಆಲ್ರೆಡಿ ನನ್ನ ಲೈಫಲ್ಲೂ ಸಹ ಈ ಒಂದು ಘಟನೆ ನಡೆದಿದೆ. ನಾನು ಒಬ್ಬರ ಹತ್ರ ಚೀಟಿ ಹಾಕಿ ಆದಷ್ಟು ದುಡ್ಡನ್ನ ಕಳ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ದಯವಿಟ್ಟು ನೀವು ಚೀಟಿ ಅನ್ನೋದ್ರ ಹಾಕೋದ್ರ ಬದಲು ನೀವು ಈ ರೀತಿಯೆಲ್ಲ ನೀವು ಸೇವ್ ಮಾಡ್ಕೊಂಡು ಬರೋದ್ರಿಂದ ನೀವು ಒಂದು ಒಳ್ಳೆಯ ಅಮೌಂಟ್ನೇ ನೀವು ನೋಡ್ಬೋದು ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್. ಈ ರೀತಿ ಸೇವ್ ಮಾಡೋಕ್ಕೆ ಹೊರಗಡೆನೇ ಹೋಗಿ ದುಡಿಬೇಕು ಅಂತ ಏನಿಲ್ಲ ಅಲ್ವಾ. ಹಾಗಂತ ಹೇಳಿ ನಾನು ಹೊರಗಡೆನೇ ಹೋಗಿ ದುಡಿಬೇಡಿ ಅಂತ ಏನು ಹೇಳ್ತಾ ಇಲ್ಲ. ಅದು ನಿಮಗೆ ಸಂಬಂಧಪಟ್ಟಿದ್ದು, ನಾವ್ಯಾರು ಮಾತಾಡೋಕ್ಕಲ್ವಾ
ಹಾಗಾಗಿ ಈಗ ನನಗೆ ಗೊತ್ತಿರುವಂತಹ ಕೆಲವು ಮೆಥಡ್ಗಳಿಂದ ಎಲ್ಲ ನಿಮಗೆ ಯಾವ ರೀತಿ ನಾವು ಮನಿ ಸೇವಿಂಗ್ ಮಾಡ್ಕೋಬೋದು ಅನ್ನೋದನ್ನು ನಿಮಗೆ ಇದರಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಈ ರೀತಿಯಲ್ಲಿ ನಾನು ಈಗ ಆಲ್ರೆಡಿ ಮಾಡಬೇಕು ಈ ಥರ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಈ ರೀತಿಯಲ್ಲಿ ಮಾಡಿ ಒಂದು ದೊಡ್ಡ ಅಮೌಂಟು ನನಗಂತೂ ತುಂಬಾ ದುಡ್ಡಿನ ಅವಶ್ಯಕತೆ ಇದೆ ಫ್ರೆಂಡ್ಸ್. ನಾನು ಹಿಂದೆ ಮುಂದೆ ಹೇಳ್ತಾ ಇಲ್ಲ ಫ್ರೆಂಡ್ಸ್, ನಾನು ಡೈರೆಕ್ಟಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಮಗೆ ತುಂಬ ದುಡ್ಡಿನ ಅವಶ್ಯಕತೆ ಇದೆ. ಹಾಗಾಗಿ ನಾನು ಈ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ಮಂತಿಂದ ಈ ರೀತಿ ಮಾಡೋಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಆದಷ್ಟು ಟ್ರೈ ಮಾಡಿ ನಾನು ಒಂದು ಒಳ್ಳೆ ರಿಸಲ್ಟನ್ನ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೂ ಮನಿ ಸೇವಿಂಗ್ ಮಾಡಬೇಕು ಅನ್ನೋದಿದೆ. ಹಾಗಾಗಿ ನೆಕ್ಸ್ಟ್ ಮಂತಿಂದ ನಾನು ಸಹ ಈ ರೀತಿಯಲ್ಲೇ ಸೇವ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯೆಲ್ಲ ಈ ಮೆಥಡಲ್ಲೆಲ್ಲ ನೀವು ಯೂಸ್ ಮಾಡಿಕೊಂಡು ಈ ರೀತಿ ನೀವು ಮನಿ ಸೇವಿಂಗ್ನ ಮಾಡ್ಕೊಂಡು ಬರೋದ್ರಿಂದ ನೀವು ಒಂದು ವರ್ಷಕ್ಕೆ ನೀವು ನೋಡಿ 2 ಲಕ್ಷ ಅಂತ ಹೇಳ್ದೆ, ಆದರೆ 2 ಲಕ್ಷಕ್ಕಿಂತ ಜಾಸ್ತಿ ಅಮೌಂಟೇ ನಿಮ್ಮ ಕೈಯಲ್ಲಿ ನೋಡ್ಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ನೋಡಿ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಹಾಗೆ ನೋಡ್ತೀವಿ ಅಂತ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ. ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕನೂ ನಮ್ಮ ಮೇಲೆ ಇರಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಈಗ ಹೊರಗಡೆ ಹೋಗಿ ಶಾಪಿಂಗ್ ಮಾಡಿ ಈಗ ಬೇಡದಕ್ಕೆಲ್ಲ ದುಡ್ಡು ಹಾಕ್ಕೊಂಡು ಸುಮ್ಮನೆ ವೇಸ್ಟಾಗಿ ಎಲ್ಲ ದುಡ್ಡು ಖರ್ಚು ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಸುಮ್ಮನೆ ಜೀವನ ಎಲ್ಲ ಇದು ಮಾಡ್ಕೋತಾರೆ, ಹಾಳು ಮಾಡ್ಕೋತಾರೆ ಅಂಥವ್ರಿಗೆಲ್ಲ ಲೈಕ್ ಕೊಡ್ತೀರಾ. ಆದರೆ ನಾವಿಲ್ಲಿ ಕಷ್ಟಪಟ್ಟು ನಾವು ಪ್ರತಿಯೊಂದನ್ನು ಸಹ ನಾವು ಈಗ ಕಷ್ಟಪಟ್ಟು ಪ್ರತಿಯೊಂದರಲ್ಲೂ ನಾವು ಮಾಡ್ತೀವಲ್ವ. ನಮ್ಮಂಥವ್ರಿಗೆ ಯಾಕೆ ಲೈಕ್ ಕೊಡಲ್ಲ, ನೀವು ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಹೇಳಿ ಫ್ರೆಂಡ್ಸ್. ಅವರೆಲ್ಲ ದುಡ್ಡುಗೋಸ್ಕರ ಮಾಡ್ತಾರೆ ಫ್ರೆಂಡ್ಸ್. ನಾವು ದುಡ್ಡುಗೋಸ್ಕರನೇ ಮಾಡ್ತೀವಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನೀವು ಅನ್ಕೋಬೋದು, ಏನಪ್ಪ ಇವ್ರು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದಾರೆ, ಇವ್ರಿಗೆ ದುಡ್ಡು ಸಿಗುತ್ತೆ ಅಂತ ಅನ್ಕೋಬೋದು. ಇಲ್ಲ ಫ್ರೆಂಡ್ಸ್, ನಮಗೆ ತಕ್ಷಣ ದುಡ್ಡು ಬರಲ್ಲ. ನಮಗೆ ದುಡ್ಡು ಬರೋದು ಅಂತಂದರೆ ನಮಗೂ ಇಲ್ಲಿ ಒಂದು ಮೆಥಡ್ ಇದೆ. ಆ ಮೆಥಡನ್ನ ನಾವು ಫಾಲೋ ಮಾಡ್ಕೊಂಡು ಹೋಗೋದ್ರಿಂದ ಮಾತ್ರ ನಮಗೆ ಅಮೌಂಟ್ ಬರೋದು. ಅದೇನಂತ ಹೇಳಿದ್ರೆ, ನಮಗೂ ಸಹ 1000 ಸಬ್ಸ್ಕ್ರೈಬ್ ಆಗಬೇಕು. 1000 ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟು 4000 ವಾಚ್ ಅವರ್ಸ್ ಓಡಬೇಕು ಫ್ರೆಂಡ್ಸ್. 4000 ವಾಚ್ ಅವರ್ಸ್ ಓಡಿ 1000 ಜನ ನಮಗೆ ಸಬ್ಸ್ಕ್ರೈಬ್ ಆಗಿ 1000 ಜನ ಆದ ತಕ್ಷಣ ನಮಗೆ ದುಡ್ಡು ಬರುತ್ತೆ ಅಂತ ಏನಿಲ್ಲ ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ, 1000 ಸಬ್ಸ್ಕ್ರೈಬ್ ಆಗಿ ಅದ್ರ ಮೇಲೆ ನಮಗೆ $100 ಓಡಬೇಕು. $100 ಓಡಿದ್ರೇ ಆಮೇಲೆ ನಮಗೆ ಅಮೌಂಟ್ ಬರೋಕ್ಕೆ ಶುರುವಾಗೋದು ಫ್ರೆಂಡ್ಸ್. ಅಲ್ಲಿ ತನಕ ನಮಗೆ ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಯೂಟ್ಯೂಬ್ ಚಾನಲ್ ಮಾಡೋರಿದ್ದರೆ ಕೇಳ್ಕೊಳ್ಳಿ. ಬೇಕಾದರೆ ನಮಗೆ ಈಗ ನಾವು ವಿಡಿಯೋ ಮಾಡ್ತಾಯಿದ್ದೀವಲ್ವ, ನಾವು ಇಷ್ಟು ಕಷ್ಟಪಟ್ಟು ಇದಕ್ಕೆಲ್ಲ ನಾವು ಮಾಡ್ತಾಯಿದ್ದೀವಲ್ವ, ಆದರೆ ನಮಗೆ ತಕ್ಷಣ ದುಡ್ಡು ಬರೋಲ್ಲ. ನಮಗೆ ಅವರು ಹೇಳಿದಂತಹ ಆ ರೀಚ್ ಅಂದರೆ ಆ ಗೋಲ್ನ ನಾವು ರೀಚ್ ಮಾಡಿದಾಗಲೇ ನಮಗೆ ದುಡ್ಡು ಬರೋದು ಫ್ರೆಂಡ್ಸ್. ನೀವು ಕೇಳ್ಬೋದು, ನಿಮಗೇನಪ್ಪ ಯೂಟ್ಯೂಬ್ ಚಾನಲ್ ಮಾಡ್ತೀರಾ, ನಿಮಗೆ ದುಡ್ಡು ಬರುತ್ತೆ ಅಂತ. ಖಂಡಿತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಯೂಟ್ಯೂಬ್ ಚಾನಲ್ ಮಾಡೋರಿದ್ದರೆ ಕೇಳ್ಕೊಳ್ಳಿ, ಅವರೇ ಹೇಳ್ತಾರೆ. ನಾವು ವಿಡಿಯೋ ಮಾಡಿ ವಿಡಿಯೋ ಹಾಕಿದ ತಕ್ಷಣ ಖಂಡಿತವಾಗಿಯೂ ನಮಗೆ ಅಮೌಂಟು ಬರಲ್ಲ. ನಾನು ಹೇಳಿದ್ನಲ್ಲ, 1000 ಸಬ್ಸ್ಕ್ರೈಬು ಆಗಿ ಅದರಲ್ಲೂ ನಮಗೆ $100 ಓಡಬೇಕು. ಅಂದರೆ ಈ ಒಂದು ಯೂಟ್ಯೂಬ್ ಚಾನಲ್ ಇರೋದು ಅಮೇರಿಕಾದಲ್ಲಿ, USA ಈ ಯೂಟ್ಯೂಬ್ ಚಾನಲ್ ಇರೋದು. ಅವ್ರಿಗೆ ನಮ್ಮದೆಲ್ಲ ರೀಚ್ ಆಗುತ್ತೆ ಫ್ರೆಂಡ್ಸ್. ನಾವು ಯಾವುದೇ ಒಂದು ವಿಡಿಯೋ ಮಾಡಿ ಹಾಕಿದ್ರೂ ಅವ್ರಿಗೆ ರೀಚ್ ಆಗುತ್ತೆ. ನಮ್ಮ ಚಾನಲ್ಲು ಎಷ್ಟು ಓಡ್ತಾ ಇದೆ, ಯಾವ ರೀತಿ ಓಡ್ತಾ ಇದೆ, ಎಷ್ಟು ಸಬ್ಸ್ಕ್ರೈಬ್ ಆಗಿದೆ. ಈಗ ನಾನು ಹೇಳಿದ್ನಲ್ಲ, 1000 ಆಗಿ ಅದ್ರ ಮೇಲೆ $100 ಓಡಿದ್ರ ಮೇಲೆ ನಮಗೆ ಒಂದು ಪಿನ್ ಬರುತ್ತೆ. ಆ ಪಿನ್ ಬಂದ ಮೇಲೆ ಅವರು ನಮಗೆ ನಮ್ಮ ಬ್ಯಾಂಕ್ ಅಕೌಂಟ್ಸ್ದು ಡೀಟೇಲ್ಸ್ಗಳೆಲ್ಲ ಕೇಳ್ತಾರೆ. ಕೇಳಿದಾಗ ನಾವು ಇಲ್ಲಿಂದ ಅಲ್ಲಿ ಕಳಿಸಿದ ಮೇಲೆ ಆಮೇಲೆ ನಮಗೆ ಅಮೌಂಟ್ ಬರೋದು ಫ್ರೆಂಡ್ಸ್. ಆಮೇಲೆ ಮತ್ತೆ ಇನ್ನೊಂದು ಹೇಳಿದ್ರೆ, ನಮಗೆ ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಅಂತ ಏನಿಲ್ಲ ಫ್ರೆಂಡ್ಸ್.
ಅಂದರೆ ನೀವು ಅನ್ಕೋಬೋದು, ಇವರು ಚೆನ್ನಾಗಿ ಸಂಪಾದನೆ ಮಾಡ್ತಾರೆ, ಚೆನ್ನಾಗಿ ಹಣ ಇದು ಮಾಡ್ತಾರೆ ಅಂತ. ಖಂಡಿತ ಇಲ್ಲ ಫ್ರೆಂಡ್ಸ್. ಎಷ್ಟೊಂದು ಜನ ನಮ್ಮ ಯೂಟ್ಯೂಬ್ ಚಾನಲ್ಸ್ ಅವರು ಯೂಟ್ಯೂಬ್ಗೆ ಜನ ಸಬ್ಸ್ಕ್ರೈಬ್ ಆಗದೇ ಇರೋದಕ್ಕೆ ಅರ್ಧಂಪರ್ಧ ವೀಡಿಯೋಸ್ಗಳನ್ನ ಮಾಡಿ 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 ಅವ್ರ ಚಾನಲ್ಗಳನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ, ಮಾಡೋಕ್ಕಾಗಲ್ಲ ಅಂಥೇಳಿ. ನೀವು ಅನ್ಕೋಬೋದು ಯೂಟ್ಯೂಬ್ ಚಾನಲ್ ಮಾಡೋದು ತುಂಬ ಈಸಿ ಅಂತ. ತುಂಬ ಕಷ್ಟನೇ ಇದೆ ಫ್ರೆಂಡ್ಸ್. ಈಗ ನೀವು ಯಾವ ರೀತಿ ಒಂದು ಫಿಲಮ್ನ ನೋಡ್ತೀರಾ, ಆ ಫಿಲಮ್ನ ಈಗ ಹೀರೋಯಿನ್ನು ಡೈರೆಕ್ಟರು ಎಲ್ಲ ಯಾವ ರೀತಿ ತೆಗೆದಿರ್ತಾರೆ, ಆದರೆ ಅದು ಹಿಂದೆ ಎಷ್ಟು ಜನ ಕೆಲಸ ಮಾಡಿರ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರುತ್ತಲ್ವ, ತಿಳ್ಕೊಂಡಿರ್ತೀರಲ್ವ. ಸೇಮ್ ಅದೇ ರೀತಿ ಫ್ರೆಂಡ್ಸ್, ಈಗ ನಾವು ನಿಮ್ಮ ಮುಂದೆ ಈ ರೀತಿಯೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿ ಪ್ರತಿಯೊಂದನ್ನು ಮಾಡ್ತೀವಿ. ಆದರೆ ನಮಗೆ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವು ಒಂದು ವೀಡಿಯೋನ ಮಾಡಿ ಹಾಕಬೇಕು ಅಂತಂದರೆ ಅದ್ರ ಒಳಗಡೆ ನಾವು ಎಷ್ಟು ಕೆಲಸ ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲ ಫ್ರೆಂಡ್ಸ್. ಅದು ಯೂಟ್ಯೂಬ್ ಚಾನಲ್ ಮಾಡೋರಿಗೇ ಗೊತ್ತಿರುತ್ತೆ ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ಇವರು, ಎಷ್ಟು ಟೈಮ್ ಹಿಡಿಯುತ್ತೆ ಇದಕ್ಕೆ. ನಮಗೆ ಮಾಡೋ ಕೆಲಸ ಎಲ್ಲ ಬಿಟ್ಟು ನಾವು ಇದನ್ನು ಮಾಡ್ತೀವಿ ಅಂತಂದರೆ ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್. ಯಾರೂ ಇದನ್ನು ಯೂಟ್ಯೂಬ್ ಚಾನಲಲ್ಲಿ ಹೇಳಿಲ್ಲ ಫ್ರೆಂಡ್ಸ್. ಆದರೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸು, ನನ್ನ ಎಲ್ಲ ವ್ಯೂವರ್ಸ್ಗೋಸ್ಕರ ನಾನು ಅವ್ರು ನೀವೆಲ್ಲ ತಿಳ್ಕೊಳ್ಳಿ ಇದನ್ನ ಅಂತ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇವತ್ತು ಫ್ರೆಂಡ್ಸ್. ನೀವು ಅನ್ಕೋಬೋದು ಇದನ್ನೆಲ್ಲ ನಮ್ಗೆ ಯಾಕ್ರಿ ಹೇಳ್ತೀರಾ ನೀವು ಅಂತ. ಆದರೆ ನೀವು ಇದನ್ನು ತಿಳ್ಕೊಳ್ಳಿ, ಏಕೆಂದರೆ ಗೊತ್ತಿಲ್ಲ ಅನ್ನೋದು ಯಾವುದೂ ಇರಬಾರ್ದು ಫ್ರೆಂಡ್ಸ್. ಪ್ರತಿಯೊಂದನ್ನು ನಾವು ತಿಳ್ಕೊಂಡಿರಬೇಕು ಅಲ್ವಾ. ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಬೈಕೋಬೇಡಿ, ಇದನ್ನು ನಾನು ತಿಳಿಸ್ತಾ ಇದ್ದೀನಿ. ನಾವು ಒಂದು ವೀಡಿಯೋ ಮಾಡ್ತೀವಿ ಅಂತ ಅಂದರೆ ಫ್ರೆಂಡ್ಸ್, ಅದರೊಳಗೆ ನಾವು ಎಷ್ಟು ಕೆಲಸ ಮಾಡಬೇಕು ಗೊತ್ತಾ. ಈಗ ವೀಡಿಯೋಸ್ಗಳನ್ನ ಫಸ್ಟು ನಾವು ಸ್ಪೀಚ್ ಕೊಟ್ಕೊಂಡು ಅದೊಂದು ಸಪ್ರೇಟಾಗಿ ವೀಡಿಯೋ ಮಾಡ್ಕೋಬೇಕು. ನೆಕ್ಸ್ಟು ನೋಡಿ, ನಾವು ಈ ಮೆಥಡ್ ನಾವು ವೀಡಿಯೋ ಹಾಕ್ತಾಯಿದ್ದೀವಿ ಅಂತ ಅನ್ನೋದನ್ನ ನಾವು ಫಸ್ಟು ನೋಡಿ ಈ ರೀತಿಯೆಲ್ಲ ನಾವು ಬರ್ಕೊಳ್ಬೇಕು. ಇದನ್ನು ನಾವು ಎಕ್ಸ್ಪ್ಲೈನ್ ಮಾಡ್ಕೋಬೇಕು. ಎಕ್ಸ್ಪ್ಲೈನ್ ಮಾಡಿದ್ನ ನೆಕ್ಸ್ಟ್ ವೀಡಿಯೋ ಮಾಡಿ ಇದನ್ನು ಒಂದು ವೀಡಿಯೋ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಅಕಸ್ಮಾತ್ ಏನಾದರೂ ನಾವು ಈಗ ನಮ್ಮದು ಚಾನಲ್ ಹೆಸರು ಬಂದು ಆಲ್ರೆಡಿ ನಿಮಗೆ ಗೊತ್ತಿದೆ ಅಲ್ವಾ, ಬ್ಯೂಟಿ ಕೇರ್ ಅಂತ. ಆ ಬ್ಯೂಟಿ ಬಗ್ಗೆ ನಾನೇನಾರ ಮಾಡ್ತೀನಿ ಅಂತ ಅಂದರೆ ಅದರಲ್ಲೂ ಎಷ್ಟು ಕಷ್ಟ ಇದೆ ಗೊತ್ತಾ. ಯೂಟ್ಯೂಬ್ ಚಾನಲ್ ಅಂದರೆ ಸುಮ್ಮನೆ ಅಲ್ಲ ಫ್ರೆಂಡ್ಸ್. ಥಂಬ್ನೇಲ್ ಕ್ರಿಯೇಟ್ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ಇದು ವೀಡಿಯೋಸ್ಗಳೆಲ್ಲ ಶಾರ್ಟಾಗೆಲ್ಲ ನಾವು ಇದು ಮಾಡಿರ್ತೀವಿ, ಕಟ್ ಮಾಡಿರ್ತೀವಿ, ಅದನ್ನೆಲ್ಲ ಒಂದು ಕಡೆ ಸೇರಿಸ್ಬೇಕು. ಥಂಬ್ನೇಲ್ ಕ್ರಿಯೇಟ್ ಮಾಡಬೇಕು, ಅದನ್ನು ಸೇವ್ ಮಾಡಬೇಕು, ಪ್ರತಿಯೊಂದನ್ನು ಮಾಡಬೇಕು ಫ್ರೆಂಡ್ಸ್. ಇಲ್ಲ ಅಂದರೂ ನಾವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅಂತ ಅನ್ನೋದು ಯೂಟ್ಯೂಬ್ ಚಾನಲ್ ಮಾಡೋರಿಗೇ ಗೊತ್ತಿರುತ್ತೆ ಫ್ರೆಂಡ್ಸ್. ನಾನು ಸುಳ್ಳು ಹೇಳ್ತಾ ಇಲ್ಲ. ನಿಮ್ಗೆ ಯಾರಾದ್ರು ಫ್ರೆಂಡ್ಸ್ಗಳು ಯೂಟ್ಯೂಬ್ ಚಾನಲ್ ಮಾಡೋರು ಗೊತ್ತಿದ್ದರೆ ಅವ್ರನ್ನ ಕೇಳಿ ನೀವು ತಿಳ್ಕೊಳ್ಳಿ ನಾವು ಎಷ್ಟು ಕಷ್ಟಪಟ್ಟು ಮಾಡ್ತೀವಿ ಅಂತ. ಈಗ ಫ್ರೆಂಡ್ಸ್ ಕೆಲವ್ರು ಹೇಳ್ತಾರೆ, ಏನಪ್ಪ ಇವರು ಯೂಟ್ಯೂಬ್ ಚಾನಲ್ ಮಾಡ್ತಾರೆ, ಏನೋ ಒಂದು ವೀಡಿಯೋ ಮಾಡಿಬಿಟ್ಟು ಅಂದರೆ ಒಂದು ವೀಡಿಯೋನ ಶೂಟ್ ಮಾಡಿಬಿಟ್ಟು ಹಾಕ್ಬಿಡ್ತಾರೆ, ಅಷ್ಟೇ ಇವ್ರ ಕೆಲಸ ಅಂತ. ಇಲ್ಲ ಫ್ರೆಂಡ್ಸ್, ಅದ್ರ ಒಳಗಡೆ ಎಷ್ಟು ಕೆಲಸ ಇದೆ ಅನ್ನೋದು ನಮಗೆ ಗೊತ್ತಿರುತ್ತೆ ಫ್ರೆಂಡ್ಸ್. ದಯವಿಟ್ಟು ಈ ವಿಡಿಯೋ ಈಗ ನಾನೇನಾದ್ರು ಅಂದರೆ ಇದನ್ನ ತಿಳ್ಕೊಳ್ಳಿ, ನೀವು ನಮಗೆ ಹೆಲ್ಪ್ ಮಾಡಿ ಅನ್ನೋದಕ್ಕೋಸ್ಕರ ನಾನು ನಿಮಗೆ ಇದನ್ನ ಹೇಳಿದೆ. ದಯವಿಟ್ಟು ನಾನೇನಾದ್ರು ತಪ್ಪಾಗಿ ಮಾತಾಡಿದರೆ ಎಲ್ಲರ ಹತ್ರನೂ ನನ್ನೆಲ್ಲ ಸಬ್ಸ್ಕ್ರೈಬು, ನನ್ನೆಲ್ಲ ವ್ಯೂವರ್ಸ್ಗಳ ಹತ್ರ ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನ ನೀವು ತಿಳ್ಕೊಳ್ಳಿ ಅಂತ ನಾನು ಹೇಳಿದೆ ಅಷ್ಟೇ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡಿ ಈ ರೀತಿ ಎಲ್ಲ ನಾವು ಮನಿನ ಸೇವ್ ಮಾಡಿಕೊಂಡು ನಾವು ಈ ರೀತಿ ಮಾಡೋದ್ರಿಂದ ನೋಡಿ ಒಂದು ಒಳ್ಳೆಯ ಅಮೌಂಟೇ ನಮಗೆ ನಮ್ಮ ಕೈಯಲ್ಲಿರುತ್ತೆ. ಒಂದು ವರ್ಷಕ್ಕೆ ಒಂದು ಒಳ್ಳೆಯ ಅಮೌಂಟೇ ನಾವು ಗಳಿಸ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ. ಮತ್ತು ದಯವಿಟ್ಟು ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡ್ದೇ ಎಂಡು ತನಕ ನೋಡಿ. ನಾನು ಆಲ್ರೆಡಿ ಇಷ್ಟೆಲ್ಲ ಕೇಳ್ಕೊತಾ ಇದ್ರೂ ಯಾರೂ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಎಂಕರೇಜ್ ಕೊಡಿ. ನಿಮ್ಮಿಂದನೇ ನಾವು ಫ್ರೆಂಡ್ಸ್, ನೀವು ಬೆಳೆಸಿದ್ರೇ ನಾವು ಬೆಳೆಯೋಕ್ಕಾಗೋದು. ನೀವಿಲ್ಲ ಅಂತಂದರೆ ನಾವಿಲ್ಲ ಅನ್ನೋದು ನಮಗೆ ಗೊತ್ತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅಕಸ್ಮಾತ್ ನಿಮಗೇನಾದ್ರು ಇದೇ ರೀತಿಯ ವೀಡಿಯೋಸ್ಗಳು ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಅಕಸ್ಮಾತ್ ನಂದು ಏನಾದ್ರು ತಪ್ಪಾಗಿದ್ದರೆ ಅದನ್ನೂ ಸಹ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಯಾಕೆಂದರೆ ನಾನು ಏನೂ ಬೇಜಾರು ಮಾಡ್ಕೊಳ್ಳಲ್ಲ. ನಿಮ್ಮ ಕೇಳಿದಂಥ ಕ್ವಶನ್ಗೆ ನಾನು ಆನ್ಸರ್ ಮಾಡೇ ಮಾಡ್ತೀನಿ.
ಮತ್ತು ನಿಮಗೆ ಯಾವ ಒಂದು ವಿಡಿಯೋ ಬೇಕು ಅನ್ನೋದನ್ನು ಸಹ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಆ ವಿಡಿಯೋನೇ ನಾನು ಆದಷ್ಟು ನಿಮಗೆ ಮಾಡಿಕೊಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.